ಮತ್ತು ದೇವರ ವಾಕ್ಯದ ಅಭ್ಯಾಸ ನಾವು ಮುಂದುವರಿಸೋಣ. ಈಗಾಗಲೇ ನಾವು ಎರಡು ಸೆಷನ್ಸ್ ಗಳನ್ನ ನೋಡಿದ್ದೇವೆ. ಮೂರನೇ ಒಂದು ಸೆಷನ್ ನಲ್ಲಿ ಪ್ರಾರ್ಥನೆಯ ಒಂದು ಮುಗಿಸ್ಬೇಕೆಂಬುದಾಗಿ ನಾನು ವಿಚಾರ ಮಾಡಿದ್ದೇನೆ. ದೇವ್ರ ನಾಮಕ್ಕೆ ಸ್ತೋತ್ರ. ನಾವು ಈಗಾಗಲೇ ಹಿನ್ನೆಲೆಯನ್ನು ನೋಡಿದ್ದೇವೆ ಮತ್ತು ಯಾವ ರೀತಿಯಾಗಿ ಹಿಜ್ಕೀಯನು ಪ್ರಾರ್ಥಿಸ್ತಾನೆ ಎಂಬುದನ್ನು ನಾವು ಈಗಾಗಲೇ ಓದಿದಂತ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ನಾವು ಕಂಡುಕೊಂಡಿದ್ದೇವೆ. ಆತನಿಗೆ ಒಂದು ಸಂದೇಶವನ್ನ ಯೆಶಾಯನು ತೆಗೆದುಕೊಂಡು ಬಂದಾಗ ಅವನಿಗೆ ಬಹಳ ಒಂದು ಶಾಕ್ ಆಯ್ತು. ಅವನು ಹೇಳ್ತಾನೆ, ನಿನ್ನ ಮನೆ ವಿಷಯವಾಗಿ ವ್ಯವಸ್ಥೆ ಮಾಡು, ಯಾಕಂದ್ರೆ ನೀನು ಉಳಿಯುವ ಹಾಗಿಲ್ಲ, ಸಾಯಬೇಕಾಗಿದೆ ಎಂಬುದಾಗಿ ಹೇಳುವಾಗ ಅವನಿಗೆ ಯಾವ ರೀತಿಯಾದಂತಹ ಒಂದು ಆಘಾತ ಆಗಿರ್ಬೇಕು ಅಂತ ಹೇಳಿ ನೀವು ಊಹಿಸಬಹುದು. ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ ಆರ್ ಯು ಕ್ಯಾನ್ ಜಸ್ಟ್ ಥಿಂಕ್ ಅಬೌಟ್ ಇಟ್. ಇಂಥ ಒಂದು ಸ್ಥಿತಿಯಲ್ಲಿರುವಾಗ ಯೆಶಾಯನು ಹಿಜ್ಕೀಯನು ಮಾಡಿದಂತಹ ಅತ್ಯುತ್ತಮವಾದಂತಹ ಒಂದು ವಿಷಯ ಯಾವುದಂತಂದ್ರೆ, ತನ್ನ ಮೋರಿಯನ್ನ ಗೋಡೆಯ ಕಡೆಗೆ ತಿರುಗಿಸಿ ಯೆಹೋವನೇ ಎಂಬುದಾಗಿ ಆತನು ಯೆಹೋವನ ಹತ್ರ ಹೋಗಿ ಪ್ರಾರ್ಥಿಸ್ತಾನೆ. ದಿಸ್ ಈಸ್ ಸಮಥಿಂಗ್ ವೆರಿ ವೆರಿ ಸ್ಪೆಷಲ್. ಸಮಸ್ಯೆ ಬಂದ ಕೂಡಲೇ ಅವನು ಅಳ್ತಾ ಕುಳಿದುಕೊಳ್ಳೋದಿಲ್ಲ, ಆದ್ರೆ ಅದನ್ನ ಹೋಗಿ ಜೀವುಳ್ಳಂಥ ದೇವರ ಬಳಿಗೆ ಇಡ್ತಾನೆ. ದೇವ, ನನ್ನ ಪರಿಸ್ಥಿತಿ ಹೀಗಿದೆ ಎಂಬುದಾಗಿ ಆತನು ಪ್ರಾರ್ಥಿಸುವುದನ್ನ ನಾವು 3ನೇ ವಚನದಲ್ಲಿ ನೋಡ್ತೇವೆ. ಯೆಹೋವನೇ ಎಂಬುದಾಗಿ ಆತನು ದೇವರನ್ನ ಉದ್ದೇಶಿಸಿ ಪ್ರಾರ್ಥಿಸ್ತಾನೆ. ಸೊ ಪ್ರಾರ್ಥನೆ ಬಹಳ ಅವಶ್ಯವಾದಂತಹ ಒಂದು ಆತ್ಮೀಯ ಒಂದು ವಿಷಯ ನಮ್ಮ ಜೀವನದಲ್ಲಿ. ನಾನು ಈಗಾಗಲೇ ಹೇಳಿದ್ದೇನೆ ನಿಮಗೆ ಸಾಕಷ್ಟು ವಿಷಯಗಳನ್ನ. ದೇವ್ರ ವಾಕ್ಯ ಓದುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು, ಸಾಕ್ಷಿ ಹೇಳುವಂಥದ್ದು, ಅನ್ಯೋನ್ಯತೆಯಲ್ಲಿರುವಂಥದ್ದು, ಎಲ್ಲಾ ವಿಷಯಗಳು ಬಹಳ ಅವಶ್ಯ. ನಮ್ಮ ಆತ್ಮೀಯ ಬೆಳವಣಿಗೆಗಾಗಿ ಎಲ್ಲಾ ವಿಷಯಗಳನ್ನ ನಾವು ಹೊಂದಿಕೊಂಡಿರಬೇಕಾದದ್ದು ಬಹಳ ಅವಶ್ಯ. ಆದ ಕಾರಣ ಇಲ್ಲಿ ಹಿಜ್ಕೀಯನು ಮಾಡಿದಂತಹ ಒಂದು ಪ್ರಾರ್ಥನೆ ಬಹಳ ವಿಶೇಷವಾದಂತಹ ಒಂದು ಪ್ರಾರ್ಥನೆಯಾಗಿದೆ. ಅವನು ಹೇಳ್ತಾನೆ, ನಾನು ನಂಬಿಕಸ್ಥನಾಗಿದ್ದೇನೆ, ನಾನು ಯಥಾರ್ಥ ಚಿತ್ತನಾಗಿದ್ದೇನೆ, ನಾನು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದೇನೆ, ನೆನಪು ಮಾಡಿಕೋ ಎಂಬುದಾಗಿ ಆತನು ದೇವರ ಹತ್ರ ಮೊರೆ ಇಡ್ತಾನೆ. ನೋಡ್ರಿ ಅವನ ಪ್ರಾರ್ಥನೆ ಹೇಗಿತ್ತಂತ. ಆತನು ಮುಂದೆ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು ಅಂತ. ಅಂದ್ರೆ ಅವನ ಪ್ರಾರ್ಥನೆ ಕಣ್ಣೀರಿನಿಂದ ಕೂಡಿದಂತಹ ಒಂದು ಪ್ರಾರ್ಥನೆಯಾಗಿದೆ. ಈ ದಿವಸಗಳಲ್ಲಿ ನಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಬರ್ತವೆ, ಅನೇಕ ಕ್ಲಿಷ್ಟಕರವಾದಂತಹ ಸಂದಿಗ್ಧವಾದಂತ ಸಂದರ್ಭಗಳನ್ನ ನಾವು ಎದುರಿಸಬೇಕಾಗ್ತದೆ. ಆದರೆ ಹಿಜ್ಕೀಯನು ಮಾಡಿದಂತಹ ಒಂದು ಪ್ರಾರ್ಥನೆಯನ್ನ ನಮ್ಮ ಜೀವನದಲ್ಲಿ ನಮ್ಮ ಕಣ್ಣು ಮುಂದೆ ನಾವು ಇಟ್ಕೊಂಡಿರೋಣ. ಆತನು ಹೋಗಿ ದೇವರ ಹತ್ರ ಪ್ರಾರ್ಥಿಸ್ತಾನೆ ಮತ್ತು ದೇವರ ಮುಂದೆ ಅಳ್ತಾನೆ, ಕಣ್ಣೀರು ಸುರಿಸ್ತಾನೆ. ಅಂದ್ರೆ ಮನಪೂರ್ವಕವಾಗಿ ಮಾಡಿದಂತಹ ಒಂದು ಪ್ರಾರ್ಥನೆ ಹಿಜ್ಕೀಯನ ಪ್ರಾರ್ಥನೆ ಆಗಿತ್ತು. ನಮ್ಮ ಜೀವನದಲ್ಲಿ ನಾವು ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡುವಂತವರಾಗಿರ್ಬೇಕು. ಸುಮ್ಮನೆ ಪ್ರಾರ್ಥನೆ ಮಾಡುವುದಂತ ಹೇಳಿ ಪ್ರಾರ್ಥನೆ ಮಾಡುವುದಲ್ಲ, ಆದರೆ ನಂಬಿಕೆಯಿಂದ, ಭರವಸೆಯಿಂದ, ವಿಶ್ವಾಸದಿಂದ ಮತ್ತು ದೇವರ ಮೇಲೆ ಭಾರ ಹಾಕಿ ದೇವರು ನನ್ನ ಪ್ರಾರ್ಥನೆಗೆ ಸದುತ್ತರ ಕೊಡ್ತಾನೆ ಎಂಬಂತ ಒಂದು ಭರವಸೆಯಿಂದ ದೇವರು ನಂಬಿಕಸ್ಥನಾಗಿದ್ದಾನೆ ಎಂಬುದನ್ನ ನಾವು ತಿಳಿದುಕೊಂಡು ಪ್ರಾರ್ಥಿಸುವಂಥದ್ದು ಬಹಳ ಅವಶ್ಯವಾಗಿದೆ. ಆತನು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡದ, ಇದೊಂದು ಬಹಳ ವಿಶೇಷವಾದಂತಹ ಪ್ರಾರ್ಥನೆ. ನಮ್ಮ ಜೀವನದಲ್ಲಿ ನಾವು ಎಷ್ಟೋ ಸಲ ಪ್ರಾರ್ಥನೆ ಮಾಡಿದ್ದೇವೆ. ನಾನು ಅದೇ ವಿಚಾರ ಮಾಡ್ತಾ ಇದ್ದೆ, ಹೌ ಮೆನಿ ಟೈಮ್ಸ್ ವಿ ಹ್ಯಾವ್ ಶೆಡ್ ಟಿಯರ್ಸ್. ಎಷ್ಟು ಸಲ ನಾವು ಪ್ರಾರ್ಥನೆ ಮಾಡುವಾಗ ಕಣ್ಣೀರು ಸುರಿಸಿದ್ದೇವೆ. ಈ ಲೋಕದಲ್ಲಿ ನಮ್ಗೆ ಬಹಳಷ್ಟು ವಿಷಯಗಳಿವೆ, ಬಹಳಷ್ಟು ನಾವು ಸಂತೋಷ ಪಡ್ತೇವೆ. ಎಷ್ಟೋ ಸಲ ನಾವು ಸಂತೋಷ ಪಡಬಾರ್ದಂತಲ್ಲ, ಸಂತೋಷ ಪಡ್ತೇವೆ, ಒಳ್ಳೇದ. ಆದರೆ ನಾವು ಎಷ್ಟೋ ಸಲ ಪ್ರಾರ್ಥನೆಯನ್ನ ಮನಪೂರ್ವಕವಾಗಿ ಕಣ್ಣೀರಿನಿಂದಲೂ ಸಹ ಮಾಡಬೇಕಾದಂತಹ ಒಂದು ಅವಶ್ಯಕತೆ ಇದೆ ಎಂಬುದನ್ನ ಹಿಜ್ಕೀಯನು ನಮಗೆ ತಿಳಿಸ್ಕೊಡ್ತಾನೆ. ಹಿಜ್ಕೀಯ ವಾಸ್ ಎ ಗ್ರೇಟ್ ಕಿಂಗ್. ಅವನು ಮಾಡಿದಂತ ವಿಷಯಗಳನ್ನ, ಆತ್ಮೀಯ ಸುಧಾರಣೆಗಳನ್ನ ಆತನು ಆ ದೇವ ಜನರಲ್ಲಿ ಒಂದು ಪುನರುಜ್ಜೀವನವನ್ನು ಉಂಟು ಮಾಡಿದ್ದನ್ನ ನೋಡುವಾಗ ಆತನು ಒಬ್ಬ ದೊಡ್ಡ ಅರಸ.
ಆಫ್ಟರ್ ಡೇವಿಡ್, ದಾವೀದನ ತರುವಾಯ ಅಂತ ಅರಸು ನಮಗೆ ಸಿಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅಂದ್ರೆ ಇಂಥ ಒಬ್ಬ ವಿಶೇಷವಾದಂತ ಒಬ್ಬ ಅರಸನು ದೇವರ ಮುಂದೆ ಬಿದ್ದುಕೊಂಡು ಅಳ್ತಾ ಇದ್ದಾನೆ, ಕಣ್ಣೀರು ಸುರಿಸ್ತಾ ಇದ್ದಾನೆ. ಆಗ ದೇವರು ಅದ್ಭುತವನ್ನ ಅವನ ಜೀವನದಲ್ಲಿ ಮಾಡ್ತಾನೆ. ಇನ್ನೊಂದೆರಡು ಸಂದರ್ಭಗಳನ್ನ ನನ್ನ ಮುಂದೆ ನಾನು ವಿಚಾರ ಮಾಡ್ತಾ ಇದ್ದೆ. ಮತ್ಯಾರು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದ್ದು ನಮಗೆ ಸತ್ಯವೇದದಲ್ಲಿ ಕಂಡು ಬರ್ತದೆ. ಕೂಡಲೇ ನಮ್ಮ ಗಮನ ಹನ್ನಳ ಹತ್ರ ಹೋಗ್ತದೆ. ಹನ್ನಳು ಸಹ ಆಕೆಯ ಸಮಸ್ಯೆಗಾಗಿ ಜೀವಳ್ಳಂತ ಯೆಹೋವ ದೇವರನ್ನ ಇದೇ ರೀತಿಯಾಗಿ ಪ್ರಾರ್ಥಿಸಿದಳು ಎಂಬುದನ್ನ ದೇವರ ವಾಕ್ಯ ನಮಗ ಸ್ಪಷ್ಟವಾಗಿ ತಿಳಿಸ್ತದೆ. ನಾವು ಜಸ್ಟ್ ಒಂದೆರಡು ವಚನ ಓದೋಣ. ಸಮುವೇಲನ ಪ್ರವಾದನೆಯ ಗ್ರಂಥದಲ್ಲಿ ನಾವು ಮೊದಲನೇ ಅಧ್ಯಾಯ ಅಲ್ಲಿ ಬರ್ತಕ್ಕಂಥ ಒಂದು ವಚನ ಹೇಳ್ತದೆ ನೋಡ್ರಿ, ಏನಂತ ಹೇಳಿ. 10ನೇ ವಚನ ನೋಡ್ರಿ. ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು. ನನ್ನನ್ನು ತಿರಸ್ಕರಿಸದೆ ಕನಿಕರ ಬಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಅವನು ಜೀವದಿಂದಿರುವ ತನಕ ನಿನ್ನವನಾಗಿ ಇರುವ ಹಾಗೆ ನಿನ್ನನ್ನು ಪ್ರತಿಷ್ಠಿಸಿ ಕೊಡುವೆನು ಎಂಬುದಾಗಿ ಆಕೆ ಮೊದಲೇ ಅಧ್ಯಾಯ 10ನೇ ವಚನದಲ್ಲಿ ಆಕೆ ಪ್ರಾರ್ಥನೆ ಮಾಡುವುದನ್ನ ನಾವು ನೋಡುವಾಗ, ಆಕೆ ಎಷ್ಟು ಒಂದು ಭಾರದಿಂದ ಮನಪೂರ್ವಕವಾಗಿ ದೇವರ ಹತ್ರ ಆಕೆ ಪ್ರಾರ್ಥಿಸ್ತಾ ಇದ್ದಳು ಎಂಬುದನ್ನ ಈ ಭಾಗ ನಮಗೆ ತಿಳಿಸ್ಕೊಡ್ತದೆ. ಅನೇಕ ಸಂದರ್ಭಗಳಿವೆ, ಅವುಗಳನ್ನ ನೀವು ಕಂಡು ಹಿಡಿಯಿರಿ, ದೇವರ ವಾಕ್ಯದಲ್ಲಿ ಅಭ್ಯಾಸ ಮಾಡ್ರಿ, ಆನಂದಿಸ್ರಿ. ಅವುಗಳಲ್ಲಿರ್ತಕ್ಕಂಥ ಪಾಠಗಳನ್ನ ನಾವು ಅನ್ವಯಿಸ್ಕೊಳ್ಳೋಣ ನಮ್ಮ ಅನುದಿನದ ಜೀವಿತದಲ್ಲಿ, ಅವುಗಳನ್ನ ಆನಂದಿಸೋಣ. ದೇವ್ರ ವಾಕ್ಯ ಇಸ್ ದೇರ್ ಟು ಎಂಜಾಯ್. ದೇವ್ರ ವಾಕ್ಯ ಅದು ಯಾಕೆ ನಮಗೆ ಕೊಡಲ್ಪಟ್ಟಿದೆ, ಅದು ನಾವು ಆತ್ಮೀಯ ರೀತಿಯಲ್ಲಿ ಆನಂದ ಪಡ್ಬೇಕೆಂಬುದಾಗಿ ದೇವ್ರ ವಾಕ್ಯ ನಮ್ಗೆ ಕೊಡಲ್ಪಟ್ಟಿದೆ. ಆದ ಕಾರಣ ದೇವ್ರ ವಾಕ್ಯವನ್ನ ಆನಂದಿಸೋಣ, ಅದರಲ್ಲಿ ಸಂಭ್ರಮಿಸೋಣ, ಅದರಲ್ಲಿ ನಾವು ಸಂತೋಷ ಪಡೋಣ. ಮತ್ತು ಈ ಭಾಗದಲ್ಲಿ ನೋಡುವಾಗ ಕಣ್ಣೀರಿಟ್ಟು ಪ್ರಾರ್ಥಿಸಿದಂತ ಹಿಜ್ಕೀಯ, ಕಣ್ಣೀರಿಟ್ಟು ಪ್ರಾರ್ಥಿಸಿದಂತ ಹನ್ನಳು, ಇವರಿಬ್ಬರ ಜೀವನದಲ್ಲಿ ದೇವರ ಅದ್ಭುತ ಮಾಡಿ. ಹನ್ನಳು ಮಕ್ಕಳಿಲ್ಲದೆ ಬಹಳ ಪರಿತಪಿಸ್ತಾ ಇದ್ರು, ಬಹಳ ತೊಂದರೆ ಪಡ್ತಾ ಇದ್ರು. ಯಾಕಂದ್ರೆ ಆಕೆಯ ಸವತಿಯಾದಂತಹ ಪೆನ್ನಿನಳು ಆಕೆಯನ್ನ ಚುಚ್ಚಿ ಚುಚ್ಚಿ ನೋಯಿಸ್ತಾ ಇದ್ದಳು ಎಂಬುದಾಗಿ ಅಲ್ಲಿ ನಾವು ಕೆಣಕ್ತಾ ಇದ್ದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ನಮ್ಗೆ. ಅದೇ ಮೊದಲೇ ಸಮುವೇಲನ ಗ್ರಂಥದಲ್ಲಿ ಇಂಥ ಒಂದು ನೋವನ್ನು ಅನುಭವಿಸುವಂತಹ ವ್ಯಕ್ತಿ ಹನ್ನಳಾಗಿದ್ದು. ಆಕೆ ಹೋಗಿ ಏಲಿ ಹತ್ರ ಪ್ರಾರ್ಥಿಸ್ಲಿಲ್ಲ. ಏಲಿ ಅವಾಗ ಯಾಜಕಿದ್ದ, ಅವನ ಹತ್ರ ಹೋಗಿ ಆಕೆ ತನ್ನ ಮೊರೆಯನ್ನ ಆಕೆ ಅವನ ಮುಂದೆ ಇಡ್ಲಿಲ್ಲ. ಆದ್ರೆ ಜೀವಳಂತಹ ದೇವರ ಬಳಿಗೆ ಆಕೆ ಹೋದಳು ಎಂಬುದಾಗಿ ಈ ಭಾಗ ನಮಗೆ ತಿಳಿಸ್ಕೊಡ್ತದೆ. ನೋಡ್ರಿ, ಎಷ್ಟು ಒಂದು ವಿಶೇಷವಾದಂತ ವಿಷಯ. ಇದೇ ರೀತಿಯಾಗಿ ಹಿಜ್ಕೀಯ ಇಂತಹ ದೊಡ್ಡ ಅರಸ, ದಾವೀದನ ತರುವಾಯ ಇಂತಹ ಅರಸ ಆಗ್ಲಿಲ್ಲ ಎಂಬುದಾಗಿ ನಾವು ಇಂತಹ ಒಬ್ಬ ವಿಶೇಷವಾದಂತ ಅರಸನು ಸಹ ಅವನು ಏನ್ ಮಾಡ್ತಾನಂತಂದ್ರೆ ಯೆಶಾಯನ ಕಡೆಗೆ ಹೋಗ್ಲಿಲ್ಲ. ಯೆಶಾಯ ನಾನು ಹಿಡಿದು ಕೇಳಲಿಲ್ಲ, ನಾನು ಏನ್ ಮಾಡ್ಲಿ, ನಾನು ಸಾಯ್ಬೇಕಂತಂದ್ರೆ ನಾನು ಏನ್ ಮಾಡ್ಬೇಕೀಗ ಎಂಬುದಾಗಿ ಅವನ ಹತ್ರ ಹೋಗಿ ಕೇಳಲಿಲ್ಲ, ಅಥವಾ ಅವನ ಹತ್ರ ಬೇಡಿಕೊಳ್ಳಿಲ್ಲ, ಅಥವಾ ಅವನನ್ನ ಪ್ರಾರ್ಥಿಸ್ಲಿಲ್ಲ. ಆದ್ರೆ ಹಿಜ್ಕೀಯನು ಹೋಗಿ ಜೀವಳಂತಹ ದೇವರ ಹತ್ರ ಪ್ರಾರ್ಥಿಸಿದ ಎಂಬುದನ್ನ ನೋಡುವಾಗ ಎಷ್ಟು ವಿಶೇಷವಾದಂತಹ ಒಂದು ಆತ್ಮೀಯ ವಿಷಯ, ಸತ್ಯ ನಮ್ಮ ಮುಂದೆ ಇಲ್ಲಿ ಇಡಲ್ಪಟ್ಟಿದೆ. ಆದ ಕಾರಣ ನಮ್ಮ ಜೀವನದಲ್ಲಿ ಏನೇ ಬರಲಿ, ಕಷ್ಟ ಬರಲಿ, ದುಃಖ ಬರಲಿ, ಚಿಂತೆ ಬರಲಿ, ಕಾಯಿಲೆ ಬರಲಿ, ಕಸಾರಿಕೆ ಏನೇ ಬಂದ್ರೂ ಕೂಡ ನಾವು ಯಾವಾಗಲೂ ನಮ್ಮ ಪ್ರಾರ್ಥನೆ, ನಮ್ಮ ಬಿನ್ನಹಗಳನ್ನ ನಾವು ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತರ ಬಳಿಗೆ ತೆಗೆದುಕೊಂಡು ಹೋಗ್ಬೇಕಾದಂಥದ್ದು ಈ ಭಾಗ ನಮಗೆ ತಿಳಿಸಿಕೊಡುವಂತದ್ದಾಗಿದೆ. ನಾವು ಹಿಂದೆ ಮುಂದೆ ನೋಡದೆ ನಮ್ಮ ಮನಪೂರ್ವಕವಾಗಿ ನಂಬಿಕೆಯೊಂದಿಗೆ, ವಿಶ್ವಾಸದೊಂದಿಗೆ, ಭರವಸೆಯೊಂದಿಗೆ ನಾವು ದೇವರ ಬಳಿಗೆ ಹೋಗುವಾಗ ದೇವರು ಖಂಡಿತವಾಗಿ ನಮ್ಮ ಪ್ರಾರ್ಥನೆಯನ್ನ ಕೇಳಿ ಅದಕ್ಕೆ ಸದುತ್ತರ ಕೊಟ್ಟೆ ಕೊಡ್ತಾನೆ. ಜೀವನದಲ್ಲಿ ಮುಂದೆ ಏನಾಯ್ತು ಎಂಬುದಾಗಿ ನೋಡುವಾಗ ಯೆಹೋವನು ನುಡಿದದ್ದನ್ನು ನೆರವೇರಿಸುವನು ಎಂಬುದಕ್ಕೆ ಒಂದು ಗುರುತನ್ನು ಇಲ್ಲಿ ಆತನು 5ನೇ ವಚನದಲ್ಲಿ ನೋಡ್ರಿ, ನನ್ನ ಪ್ರಜೆಯ ಪ್ರಭುವಾಗಿರುವ ಹಿಜ್ಕೀಯನಿಗೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ನೋಡ್ರಿ ಎಷ್ಟು ವಿಶೇಷವಾಗಿದೆ. ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ಕೂಡಿಸುತ್ತೇನೆ ಎಂಬುದಾಗಿ
ದೇವರು ಹಿಜ್ಕೀಯನಿಗೆ ಉತ್ತರ ಕೊಡ್ತಾನೆ. ಎಂಥ ಒಂದು ವಿಶೇಷವಾದಂತಹ ಉತ್ತರವನ್ನ ದೇವರು ಹಿಜ್ಕೀಯನಿಗೆ ಕೊಟ್ಬಿಟ್ಟ. ಇಮಿಡಿಯೇಟ್ಲಿ, ಇನ್ಸ್ಟಂಟ್ಲಿ ಇಟ್ ವಾಸ್ ಗ್ರಾಂಟೆಡ್ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಆದ ಕಾರಣ ನಮ್ಮ ದೇವರು ಎಂಥ ದೇವರಾಗಿದ್ದಾನೆ, ಪ್ರಾರ್ಥನೆಯನ್ನ ಕೇಳುವಂತಹ ದೇವರಾಗಿದ್ದಾನೆ. ಹಿಜ್ಕೀಯನ ಪ್ರಾರ್ಥನೆಯನ್ನು ದೇವರು ಕೇಳಿದ ಮತ್ತು ಆತನು ಸ್ಪಷ್ಟವಾಗಿ ಹೇಳ್ತಾನೆ, ನಿನ್ ಪ್ರಾರ್ಥನೆ ನಾನು ಕೇಳಿದ್ದೇನೆ ಮತ್ತು ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ನೋಡ್ರಿ, ಅವನು ಸುರಿಸಿದಂತ ಕಣ್ಣೀರು ವ್ಯರ್ಥವಾಗಿ ಹೋಗ್ಲಿಲ್ಲ. ಅವನ ಕಣ್ಣೀರು ದೇವರ ಮುಂದೆ ವಿಶೇಷವಾಗಿ ಎಣಿಸಲ್ಪಟ್ಟಿತು ಎಂಬುದಾಗಿ ಈ ಭಾಗ ತಿಳಿಸ್ತದೆ. ಬಿಕಾಸ್ ಗಾಡ್ ಪಾಯಿಂಟ್ಸ್ ಇಟ್ ಔಟ್. ದೇವರು ಅಲ್ಲಿ ಅಲ್ಲಿ ಒತ್ತು ಕೊಟ್ಟು ಹೇಳ್ತಾ ಇದ್ದ, ನಿನ್ನ ಕಣ್ಣೀರನ್ನ ನೋಡಿದ್ದೇನೆ ಎಂಬುದಾಗಿ. ಆದ ಕಾರಣ ನಾವು ಮನಪೂರ್ವಕವಾಗಿ ಎಷ್ಟೋ ಸಲ ಕಣ್ಣೀರು ಸುರಿಸಿ ಅತ್ತು ಪ್ರಾರ್ಥಿಸುವಾಗ ದೇವರು ಅದನ್ನ ಗಮನಿಸ್ತಾನೆ. ಹಿ ನೋಟಿಸಸ್ ಇಟ್ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಅದು ಹಾಗೆ ಹರಿದು ಹೋಗುವುದಿಲ್ಲ, ಆದ್ರೆ ಅದು ಫಲಕಾರಿಯಾಗಿ ನಮಗ ಕಂಡು ಬರ್ತದೆ. ಈ ಒಂದು ವ್ಯಕ್ತಿಯ ಜೀವನದ ಮೂಲಕವಾಗಿ ನಮಗೆ ಸ್ಪಷ್ಟವಾಗಿ ದೇವರು ತಿಳಿಸ್ತಾ ಇದ್ದಾರೆ. ಆದ ಕಾರಣ ನಮ್ಮ ಜೀವನದಲ್ಲಿ ಎಷ್ಟೋ ಸಲ ನಮ್ಮ ಜನರ ಸಲುವಾಗಿ ನಾವು ಬಹಳ ತೊಂದರೆ ಪಡ್ಬೇಕಾಗ್ತದೆ. ನಮ್ಮ ಸ್ನೇಹಿತರ ಸಲುವಾಗಿ, ನಮ್ಮ ರಿಲೇಟಿವ್ಸ್ ಸಲುವಾಗಿ, ಅಥವಾ ನಮ್ಮ ಸಂಬಂಧದಲ್ಲಿ ಬರ್ತಕ್ಕಂತಹ ಅನೇಕ ಸಮಾಜದ ವ್ಯಕ್ತಿ ಆಗ್ಲಿ, ಲೋಕದ ವ್ಯಕ್ತಿಗಳಾಗ್ಲಿ, ಎಷ್ಟೋ ಸಲ ನಾವು ಎದುರಿಸ್ಬೇಕಾಗ್ತದೆ ಅವ್ರು. ಆದ್ರೆ ನಾವ್ ಏನ್ ಮಾಡ್ಬೇಕಂತಾದ್ರೆ, ಕಣ್ಣೀರಿಟ್ಟು ದೇವರನ್ನ ಪ್ರಾರ್ಥಿಸುವಾಗ ಖಂಡಿತವಾಗಿ ದೇವರು ತನ್ನ ಕಾರ್ಯವನ್ನ ಮಾಡೇ ಮಾಡ್ತಾರೆ. ನಾನು ಕಳೆದ ಸಾರಿ ನಿಮ್ಗೆ ಹೇಳಿದೆ, 3 ರೀತಿಯಲ್ಲಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗ್ತದೆ ಎಂಬುದಾಗಿ. ಅದನ್ನ ನಾವು ಹೆಚ್ಚು ವಿವರಿಸುವುದಿಲ್ಲ. ದೇವರು ಹೌದು ಎಂಬುದಾಗಿ ಕೂಡಲೇ ಉತ್ತರ ಕೊಡ್ತಾನೆ. ಇನ್ಸ್ಟಂಟ್ಲಿ ಹಿ ಆನ್ಸರ್ಸ್. ಈಗ ಹಿಜ್ಕೀಯನ ಜೀವನದಲ್ಲಿ ಕೊಟ್ಟ, ಹನ್ನೆರಡ ಜೀವನದಲ್ಲಿ ಕೊಟ್ಟ, ಮತ್ತು ಅನೇಕ ಸಂದರ್ಭಗಳನ್ನ ನಾವು ನೋಡುವಾಗ ದೇವರು ಖಂಡಿತವಾಗಿ ಕೂಡಲೇ ಉತ್ತರ ಕೊಟ್ಟಿದ್ದಾನೆ. ಎರಡನೇ ಒಂದು ವಿಷಯ ಯಾವುದಂತಂದ್ರೆ, ಇಲ್ಲ, ಗಾಡ್ ಸೇಸ್ ನೋ, ಐ ವಿಲ್ ನಾಟ್ ಆನ್ಸರ್ ಯುವರ್ ಪ್ರೇಯರ್ಸ್, ಐ ವಿಲ್ ನಾಟ್ ಸ್ಯಾಂಕ್ಷನ್ ವಾಟ್ ಯು ಹ್ಯಾವ್ ಆಸ್ಕ್ಡ್ ಫಾರ್. ನೀನು ಕೇಳಿದ್ದನ್ನು ನಾನು ಕೊಡುವುದಿಲ್ಲ ಎಂಬುದಾಗಿ ದೇವರು ಎಷ್ಟೋ ಸಲ ಹೇಳ್ತಾನೆ. ಅದನ್ನು ನಾವು ನೋಡಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತರು ಪ್ರಾರ್ಥನೆ ಮಾಡಿದ್ರು 3 ಸಾರಿ. ಆದ್ರೆ ದೇವರು ಹೇಳ್ತಾನೆ, ನೋ, ಯು ಹ್ಯಾವ್ ಟು ಡೈ. ಯಾಕಂದ್ರೆ ನೀನೇ ಆ ಕೆಲಸವನ್ನ ಮಾಡುವಂಥವ, ನಿನ್ನ ಹೊರತು ಆ ಕೆಲಸ ಮಾಡ್ಲಿಕ್ಕೆ ಯಾರಿಗೂ ಆಗುದಿಲ್ಲ. ಆದ ಕಾರಣ ನನ್ನ ಕಡೆ ಬೇರೆ ಯಾವ ವಿಧಾನ ಇಲ್ಲ. ಕರ್ತನಾದ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ ಏನಂತ ಹೇಳಿ, ಸಾಧ್ಯವಾದರೆ ಈ ಪಾತ್ರೆಯನ್ನ ನನ್ನಿಂದ ತೊಲಗಿಸು, ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆ ಆಗಲಿ. ಅದರ ಅರ್ಥ ಏನು? ಈ ಪಾತ್ರೆಯನ್ನ ನನ್ನಿಂದ ತೆಗೆದು ಬಿಡು ಅಂತ ಹೇಳ್ದ, ನಿನ್ನ ಚಿತ್ತದಂತ ಆಗ್ಲಿ. ಇಫ್ there is any alternative, if there is any way out, you do it. But God says no. ದೇವರು ಹೇಳ್ತಾನೆ, ಸಾಧ್ಯನೇ ಇಲ್ಲ, ಇದು ನೀನೇ ಮಾಡ್ಬೇಕಾದದ್ದನ್ನ ನೀನೇ ಮಾಡ್ಬೇಕು. I have no other alternative. ಬೇರೆ ಯಾವ ವಿಧಾನನೇ ಇಲ್ಲ, ಬೇರೆ ಯಾವ ಮಾರ್ಗನೇ ಇಲ್ಲ, ಬೇರೆ ಯಾವ ವಿಷಯನೇ ಇಲ್ಲ, ಅದನ್ನ ನೀನೇ ಮಾಡ್ಬೇಕೆಂಬುದಾಗಿ ಯೇಸುಸ್ವಾಮಿಯವರಿಗೆ ಹೇಳುವಾಗ ಯೇಸುಸ್ವಾಮಿಯವರು ಹೋದ್ರು. ಆ ಶಿಲುಬೆ ಮೇಲೆ ನಮ್ಮ ಪಾಪಗಳಿಗಾಗಿ ತಮ್ಮ ಪ್ರಾಣ ಕೊಟ್ರು, ತಮ್ಮ ರಕ್ತ ಸುರಿಸಿದ್ರು, ನಮ್ಮ ಪಾಪದ ಶಿಕ್ಷೆಯನ್ನ ಅನುಭವಿಸಿದ್ರು ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ಆದ ಕಾರಣ ಇಲ್ಲಿ ಸೇರಿದಂತ ಪ್ರತಿಯೊಬ್ಬರು ನಾವು ಈ ಒಂದು ಕರ್ತನಾದ ಯೇಸು ಕ್ರಿಸ್ತರು ಮಾಡಿದಂತ ಈ ಮಹಾ ಯಜ್ಞವನ್ನು, ಈ ಮಹಾ ತ್ಯಾಗವನ್ನ, ತಮ್ಮ ಮರಣವನ್ನ ನಮಗೋಸ್ಕರವಾಗಿ ಅನುಭವಿಸಿ ನಮ್ಮ ಪಾಪದ ಶಿಕ್ಷೆಯನ್ನ ತೀರಿಸಿದ್ದಾರೆ. ಆದ ಕಾರಣ ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಒಪ್ಪಿಕೊಂಡು ಅರಿಕೆ ಮಾಡಿ ಕರ್ತನಾದ ಯೇಸು ಕ್ರಿಸ್ತರನ್ನ ಸ್ವೀಕರಿಸಿ, ಅವರೇ ನಮಗೋಸ್ಕರವಾಗಿ ನಮ್ಮ ರಕ್ಷಕ ಆಗಿದ್ದಾರೆ, ನಮ್ಮ ದೇವರಾಗಿದ್ದಾರೆ, ನಮ್ಮ ಒಡೆಯ ಆಗಿದ್ದಾರೆ, ನಮ್ಮ ಯಜಮಾನರಾಗಿದ್ದಾರೆ ಎಂಬಂತ ಭರವಸೆಯಿಂದ ಈ ಲೋಕದಲ್ಲಿ ನಾವು ಜೀವಿಸೋಣ. ಅಷ್ಟೇ ಅಲ್ಲದೆ ಈ ಲೋಕ ನಾವು ಬಿಟ್ಟ ಮೇಲೆಯೂ ಸಹ ಕರ್ತನಾದ ಯೇಸು ಕ್ರಿಸ್ತರ ಬಳಿಗೆ ಹೋಗೋದಕ್ಕೆ ಸಿದ್ಧರಾಗಿರೋಣ. ಲೆಟ್ಸ್ ಬಿ ರೆಡಿ. ಯಾವಾಗ ಆತನನ್ನ ನಮ್ಮ ರಕ್ಷಕನು, ಸ್ವಂತ ರಕ್ಷಕನ ಎಂಬುದಾಗಿ ಅಂಗೀಕರಿಸಿಕೊಳ್ಳುವಾಗ, ಸ್ವೀಕರಿಸಿಕೊಳ್ಳುವಾಗಲೇ ಸಾಧ್ಯ. ದರ್ ಇಸ್ ನೋ ಅದರ್ ವೇ ಎಂಬುದನ್ನ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ದೇವರೇ ಹೇಳಿದ್ದಾನೆ ಏನಂತ ಹೇಳಿ, ಗೆತ್ಸೆಮನೆ ತೋಟದಲ್ಲಿ ಯೇಸು ಸ್ವಾಮಿ ಅವರಿಗೆ ಹೇಳ್ತದೆ, ದರ್ ಇಸ್ ನೋ ಅದರ್ ವೇ, ಯು ಆರ್ ದ ಓನ್ಲಿ ವೇ. ಕರ್ತನಾದ ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಇದ್ದಾಗ ಹೇಳಿದ್ರು ಏನಂತ ಹೇಳಿ, ಐ ಆಮ್ ದ ವೇ, ಐ ಆಮ್ ದ ಟ್ರೂತ್, ಐ ಆಮ್ ದ ಲೈಫ್. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಎಂಬುದಾಗಿ ಯೋಹಾನ ಸುವಾರ್ತೆಯಲ್ಲಿ ಅವ್ರು ಹೇಳ್ತಾರೆ. ಅದನ್ನೇ ಅವರು ಮಾಡಿ ತೋರಿಸಿದ್ರು. ಆದ ಕಾರಣ ಆ ಮಾರ್ಗದಲ್ಲಿ
ನಾವು ಹೋಗುವಾಗ ನಾವು ನಿಜವಾದಂತಹ ರಕ್ಷಣೆಯನ್ನ ಅವರಲ್ಲಿ ಕಂಡುಕೊಳ್ತೇವೆ ಮತ್ತು ನಿತ್ಯ ಜೀವನ ಪಡ್ಕೊಳ್ತೇವೆ ಮತ್ತು ನಿರೀಕ್ಷೆಯಿಂದ ನಾವು ಈ ಲೋಕದಲ್ಲಿ ಜೀವಿಸ್ಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಆದ ಕಾರಣ ನಾವೆಲ್ಲರೂ ಈ ಒಂದು ಅನುಭವದಲ್ಲಿ ನಮ್ಮ ಆತ್ಮೀಯ ಜೀವನವನ್ನ ನಾವು ಜೀವಿಸೋಣ. ಮೂರನೇ ಒಂದು ವಿಷಯವನ್ನ ದೇವರು ಇಲ್ಲಿ ನಮಗೆ ತೋರಿಸ್ತಾ ಇದ್ದೇನೆ ಏನಂತಂದ್ರೆ ವೇಟ್. ನೀನು ಕಾಯ್ದುಕೋ ಎಂಬುದಾಗಿ ಹೇಳ್ತಾನೆ. ದೇರ್ ಇಸ್ ನೋ ಹರಿ, ಐ ಹ್ಯಾವ್ ಗಾಟ್ ಮೈ ಪ್ಲಾನ್ ಅಂಡ್ ಐ ವಿಲ್ ಡೂ ಇಟ್. ದೇವರು ಹೇಳ್ತಾನೆ, ನನ್ನ ಯೋಜನೆ ಅದನ್ನ ನಾನು ನೆರವೇರಿಸ್ತೇನೆ. ನೀನು ಪ್ರಾರ್ಥನೆ ಮಾಡ್ತಾ ಇದ್ದೀಯ, ಅಡ್ಡಿಲ್ಲ, ಅದ್ರ ಬಗ್ಗೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಬಟ್ ಐ ವಿಲ್ ನಾಟ್ ಗ್ರಾಂಟ್ ದಟ್ ರಿಕ್ವೆಸ್ಟ್ ಟು ಯು ನೌ, ಯು ಹ್ಯಾವ್ ಟು ವೇಟ್ ಎಂಬುದಾಗಿ ದೇವರು ಎಷ್ಟೋ ಸಲ ನಮಗ ಹೇಳ್ತಾರೆ. ಆದ ಕಾರಣ ದ ಥರ್ಡ್ ವೇ ದಟ್ ಲಾರ್ಡ್ ಆನ್ಸರ್ಸ್ ಆಫ್ ಪ್ರೇಯರ್ ಇಸ್ ವೇಟ್. ದಾವೀದನು ಪ್ರಾರ್ಥನೆ ಮಾಡ್ತಾನೆ ಏನಂತ, ದೇವರೇ ನೀನು ಗುಡಾರದಲ್ಲಿದ್ದಿ, ನಾನು ಎಂಥ ಒಂದು ಒಳ್ಳೆಯ ಅರಮನೆಯಲ್ಲಿದ್ದೇನೆ, ಆದ ಕಾರಣ ನಾನು ನಿನಗೆ ಒಂದು ಆಲಯ ಕಟ್ತೇನೆ ಎಂಬುದಾಗಿ. ಆಗ ದೇವರು ಹೇಳ್ತಾನೆ, ವೇಟ್, ನೀನು ಕಟ್ಟುವಂಗಿಲ್ಲ, ಆದ್ರೆ ನಿನ್ನ ಮಗ ಕಟ್ತಾನೆ. ಐ ವಿಲ್ ಆನ್ಸರ್ ಯುವರ್ ಪ್ರೇಯರ್, ನಾಟ್ ನೌ, ಯು ವೇಟ್, ಯುವರ್ ಸನ್ ವಿಲ್ ಕನ್ಸ್ಟ್ರಕ್ಟ್ ಇಟ್ ಎಂಬುದಾಗಿ ಅಲ್ಲಿ ದೇವರು ನಮಗೆ ಸ್ಪಷ್ಟವಾಗಿ ಇದನ್ನ ತಿಳಿಸಿದ್ದಾರೆ. ಆದ ಕಾರಣ ಈ ಮೂರು ವಿಧದಲ್ಲಿ ದೇವರು ನಮ್ಮ ಪ್ರಾರ್ಥನೆಗಳನ್ನು ಉತ್ತರಿಸ್ತಾನೆ. ಲೆಟ್ಸ್ ಬಿ ರೆಡಿ ಟು ಅಕ್ಸೆಪ್ಟ್. ನಾವು ಹಠ ಮಾಡಿ ಕುಳಿತುಕೊಂಡ್ರೆ ಏನು ಉಪಯೋಗ ಇಲ್ಲ. ಆದ್ರೆ ದೇವರು ಯಾವ ರೀತಿಯಾಗಿ ಅದನ್ನು ಉತ್ತರಿಸ್ತಾನೆ, ಆತನ ಚಿತ್ತಕ್ಕೆ ಅದನ್ನ ಒಪ್ಪಿಸಿಕೊಡೋಣ. ಯಾವ ರೀತಿಯಾಗಿ ಯೇಸು ಸ್ವಾಮಿ ಅವರು ಹೇಳಿದ್ರು, ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತಾಗಲಿ. ದಟ್ ಈಸ್ ದ ಓನ್ಲಿ ವೇ. ಅದನ್ನೇ ನಾವು ಯಾವಾಗಲೂ ನೆನಪಿಟ್ಕೊಂಡು ದೇವರ ಹಸ್ತಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಬಿಡ್ಬೇಕು. ದೇವರೇ, ನನಗೆ ಶಕ್ತಿ ಕೊಡು. ಪೌಲನಿಗೆ ದೇವರು ಹೇಳ್ದ ಏನಂತ, ಮೈ ಗ್ರೇಸ್ ಇಸ್ ಸಫಿಷಿಯಂಟ್ ಫಾರ್ ಯು. ಪೌಲನು 3 ಸಾರಿ ಪ್ರಾರ್ಥನೆ ಮಾಡ್ತಾನೆ, ಈ ಒಂದು ತೊಂದರೆಯನ್ನ ನನ್ನಿಂದ ತೆಗೆದುಹಾಕು. ಆದ್ರೆ ದೇವರು ಹೇಳ್ದ, ನೋ, ಐ ವಿಲ್ ನಾಟ್ ರಿಮೂವ್ ದಿಸ್ ಪ್ರಾಬ್ಲಮ್ ಫ್ರಮ್ ಯು. ನಿನ್ನ ಸಮಸ್ಯೆ ಏನೇ ಆಯ್ತು ಅದು ದೇವರಿಗೆ, ಪೌಲನಿಗೆ ಗೊತ್ತು. ಅದರ ಉಲ್ಲೇಖ ಇಲ್ಲ. 2 ಕೊರಿಂಥ 12:9 ನಾವು ನೋಡ್ತೇವೆ. ಅದರಲ್ಲಿ ಯಾವ ಉಲ್ಲೇಖ ಇಲ್ಲ ಏನ್ ಸಮಸ್ಯೆ ಇತ್ತು ಪೌಲನ್ ಅಂತ ಹೇಳಿ. ಆದ್ರೆ ಆತನು 3 ಸಾರಿ ಪ್ರಾರ್ಥನೆ ಮಾಡ್ದ ಎಂಬುದಾಗಿ ಹೇಳ್ತಾನೆ. ಆದ್ರೆ ದೇವರು ಹೇಳ್ತಾನೆ, ನೋ, ಮೈ ಗ್ರೇಸ್ ಈಸ್ ಸಫಿಷಿಯಂಟ್ ಫಾರ್ ಯು. ನನ್ನ ಕೃಪೆ ನಿನಗೆ ಸಾಕು. ನನ್ನ ಬಲಹೀನತೆಯಲ್ಲಿ ನನ್ನ ಬಲವು ಪೂರ್ಣ ಸಾಧಕವಾಗಿರುತ್ತದೆ. ಸೊ ಬಲಹೀನತೆ ಇದೆ, ಇರ್ಲಿ, ನಾನ್ ನಿನಗೆ ಬಲ ಕೊಡ್ತೇನೆ. ಐ ವಿಲ್ ಗಿವ್ ಮೈ ಸ್ಟ್ರೆಂತ್ ಟು ಯು ಟು ಲಿವ್ ವಿತ್ ದಟ್ ವೀಕ್ನೆಸ್ ಆರ್ ವಿತ್ ದಟ್ ಪ್ರಾಬ್ಲಮ್ ಎಂಬುದನ್ನ ದೇವರು ಸ್ಪಷ್ಟವಾಗಿ ಪೌಲನಿಗೆ ಹೇಳ್ತಾನೆ. ಆಗ ಪೌಲ ಹೇಳ್ದ, ಓಕೆ, ಅದ್ರ ಬಗ್ಗೆ ದೇವರು ಆತನು ಎಂದಿಗೂ ಅದರ ಬಗ್ಗೆ ಉಲ್ಲೇಖಿಸಿಲ್ಲ. ಆತನು ಇಷ್ಟು ಪತ್ರಗಳನ್ನು ಬರೆದ, ಅದರಲ್ಲಿ ಯಾವುದ್ರಲ್ಲಿಯೂ ಸಹ ಆತನು ಹೇಳಿಲ್ಲ ಅದನ್ನ ಏನಂತ ಹೇಳಿ. ದೇವರು ನನಗೆ ಅದ್ರ ಬಗ್ಗೆ ಆತನ ಎಂದಿಗೂ ಹೇಳಿಲ್ಲ. ಆದ್ರೆ ದೇವರ ಶಕ್ತಿಯಿಂದ ಆತನು ಜೀವಿಸ್ಲಿಕ್ಕೆ ಸಾಧ್ಯವಾಗಿದೆ. ಹಿ ಲಿವ್ಡ್ ಫುಲ್ ಲೈಫ್. ದೇವರು ನೇಮಿಸಿದಂತಹ ಸಮಯ ತನಕ ಆತನು ಜೀವಿಸಿದ. ಯಾವುದೇ ಸಮಸ್ಯೆ ಇದ್ರೂ ಅದರೊಂದಿಗೆ ಆತನು ಜೀವಿಸ್ಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ನಾವು ದೇವರ ಕೃಪೆಯಿಂದ ಜೀವಿಸ್ಲಿಕ್ಕೆ ಸಾಧ್ಯ. ಎಷ್ಟೋ ಸಲ ನಾವು ಹಣದ ಬಲದ ಮೇಲೆ ಜೀವಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನಮ್ಮ ಆಸ್ತಿ ಪಾಸ್ತಿಗಳ ಒಂದು ಹೆಮ್ಮೆಯಲ್ಲಿ ಜೀವಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನಮ್ಮ ಜಾಬ್ಸ್ ಗಳಲ್ಲಿ ನಾವು ಹೆಮ್ಮೆ ಪಡ್ಲಿಕ್ಕೆ ನೋಡ್ತೇವೆ. ಆದ್ರೆ ನಮಗೆ ಇವೆಲ್ಲವುಗಳಿಗಿಂತ ಅವಶ್ಯವಾದದ್ದು ಯಾವುದಂತಂದ್ರೆ ದೇವರ ಕೃಪೆ. ಎಲ್ಲಾ ಇದ್ರೂ ಏನೂ ಇಲ್ಲ, ಆದ್ರೆ ದೇವರ ಕೃಪೆ ಇದ್ರೆ ಎಲ್ಲ ಇದೆ. ಅದನ್ನ ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಅನುಭವಿಸ್ಬೇಕು. ಮೈ ಗ್ರೇಸ್ ಈಸ್ ಸಫಿಷಿಯಂಟ್ ಫಾರ್ ಯು, ಫಾರ್ ಮೈ ಸ್ಟ್ರೆಂಗ್ತ್ ಈಸ್ ಮೇಡ್ ಪರ್ಫೆಕ್ಟ್ ಇನ್ ವೀಕ್ನೆಸ್ ಎಂಬುದನ್ನ ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಬೇಕಾದದ್ದು ಬಹಳ ಅವಶ್ಯ. ಮುಂದೆ ಹೋಗೋಣ. ಅಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಎಷ್ಟೋ ಸಲ ನಮ್ಗೆ ಅನಿಸ್ತದೆ ಏನಂತ ಹೇಳಿ, ಏನಾಗ್ತದಪ್ಪ, ವಾಟ್ ವುಡ್ ಬಿ ದ ಕಾನ್ಸಿಕ್ವೆನ್ಸ್ ಆರ್ ವಾಟ್ ವುಡ್ ಬಿ ದ ರಿಸಲ್ಟ್ ಆಫ್ ಮೈ ಪ್ರೇಯರ್, ವಾಟ್ ವುಡ್ ಬಿ ದ ಆನ್ಸರ್ ಟು ಮೈ ಪ್ರೇಯರ್ ಎಂಬುದಾಗಿ ಎಷ್ಟೋ ಸಲ ನಾವು ವಿಚಾರ ಮಾಡ್ತಿರ್ತೇವೆ. ಆದ್ರೆ ಹಿಜ್ಕೀಯನ ಜೀವನದಿಂದ ನಾವು ಏನ್ ಕಂಡುಕೊಳ್ತೀವಿ ಅಂತಂದ್ರೆ, ನಮ್ಮ ಪ್ರಾರ್ಥನೆ ವ್ಯರ್ಥವಾಗುವುದೇ ಇಲ್ಲ. ನಮ್ಮ ಪ್ರಾರ್ಥನೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ದೇವರು ಖಂಡಿತವಾಗಿ ಅದನ್ನ ನೆರವೇರಿಸಿ ಕೊಡ್ತಾನೆ. 3 ವಿಧಗಳನ್ನ ನಾನು ಹೇಳಿದ್ದೇನೆ. ಲೆಟ್ಸ್ ಬಿ ರೆಡಿ ಟು ಅಕ್ಸೆಪ್ಟ್ ಇಟ್. ನಮ್ಮ ಆಪ್ಷನ್ಸ್ ಬೇಡ, ಆದ್ರೆ ದೇವರ ಕೊಡುವಿಕೆ ಏನಿದೆ ಅದು ವಿಶೇಷವಾದದ್ದು ಮತ್ತು
ಅತ್ಯುತ್ತಮವಾದದ್ದು ಎಂಬುದನ್ನ ನಾವು ಯಾವಾಗಲೂ ಗ್ರಹಿಸಿಕೊಂಡಿರೋಣ. ಈಗ ಮುಂದೇನಾಗ್ತದೆ ಅಂತಂದ್ರೆ, ದೇವರು 5ನೇ ವಚನ ನೋಡಿದಾಗ, ಈಗ ನಾವು 3 ಸಲ ಓದಿದ್ದೀವಿ ಅದನ್ನ 3 ಸೆಷನ್ಸ್ ದಲ್ಲಿ. ಈಗ ದೇವರು ಅವನಿಗೇನು ಹೇಳ್ತಾ ಇದ್ದಾನಂತಂದ್ರೆ, ಕೂಡಲೇ ಸದುತ್ತರವನ್ನ ಅವನಿಗೆ ಕೊಟ್ಟ. ಸೊ ಗಾಡ್ಸ್ ಆನ್ಸರ್ ವಾಸ್ ದ ಫಸ್ಟ್ ಥಿಂಗ್. ಅಂದ್ರೆ 3 ವಿಧಾನದಲ್ಲಿ ಮೊದಲೇ ಒಂದು ವಿಧಾನ ದೇವರು ಅವನಿಗೆ ತೋರಿಸ್ತ, ಏನಂತೇಳಿ, ಹೌದು ಎಂಬುದಾಗಿ. ಅದಕ್ಕೆ ಅವನ ಪ್ರಾರ್ಥನೆಗೆ ಉತ್ತರವಾಗಿ 15 ವರ್ಷಗಳನ್ನ ಆತನು ಆಡ್ ಮಾಡ್ತಾನೆ ಎಂಬುದನ್ನ, ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನ ನಾನು ಹೆಚ್ಚಿಸಿದ್ದೇನೆ ಎಂಬುದಾಗಿ ಇಲ್ಲಿ ದೇವರು ಹಿಜ್ಕೀಯನಿಗೆ ಸದುತ್ತರವನ್ನ ಕೂಡಲೇ ದಯಪಾಲಿಸಿದನು ಎಂಬುದಾಗಿ ಆಗ ನಮಗೆ ತಿಳಿಸ್ತದೆ. ಆಮೇಲೆ ಮತ್ತೊಂದು ವಿಷಯವನ್ನು ಹೇಳ್ತಾನೆ, ಏನಂತೇಳಿ, ಯೆಹೋವನು ನಿನ್ನನ್ನು ಈ ಪಟ್ಟಣವನ್ನು ಅಶ್ಶೂರದ ಅರಸನ ಕೈಯಿಂದ ಸಿಕ್ಕದಂತೆ ತಪ್ಪಿಸುವೆನು, ಈ ಪಟ್ಟಣವನ್ನು ಉಳಿಸಿ ಕಾಪಾಡುವೆನು, ಯೆಹೋವನು ನುಡಿದದ್ದನ್ನು ನೆರವೇರಿಸುವನು ಎಂಬುದಕ್ಕೆ ಒಂದು ಗುರುತನ್ನು ಕಾಣುವಿ ಎಂಬುದಾಗಿಯೂ ಸಹ ದೇವರು ಅಲ್ಲಿ ಹೇಳ್ತಾ ಇದ್ದಾನೆ. 2 ಉದ್ದೇಶಗಳನ್ನ ದೇವರು ಇಲ್ಲಿ ತೋರಿಸ್ತಾ ಇದ್ದಾನೆ. ಮೊದಲನೇದಾಗಿ 15 years ಐ ಆಮ್ ಆಡಿಂಗ್ ಟು ಯುವರ್ ಲೈಫ್, ನಿನಗೆ ನಾನು 15 ವರ್ಷಗಳನ್ನ ನಾನು ಆಡ್ ಮಾಡ್ತಾ ಇದ್ದೀನಿ ಎಂಬುದಾಗಿ. ಎರಡನೇದಾಗಿ ಆತನು ಹೇಳ್ತಾ ಇದ್ದಾನೆ, ಅಶ್ಶೂರದ ಅರಸ ಸನ್ಹೇರೀಬನು ಬರ್ತಾನೆ, ಅವನು ದಾಳಿ ಮಾಡ್ತಾನೆ, ಹಿ ವಿಲ್ ರೈಡ್ ಆನ್ ಯು ಯುವರ್ ಕಿಂಗ್ಡಮ್, ಆಗ ನಾನು ಉಳಿಸ್ತೇನೆ ಎಂಬುದನ್ನ ದೇವರು ಇಲ್ಲಿ ಹಿಜ್ಕೀಯನಿಗೆ ತಿಳಿಸಿಕೊಟ್ಟ. ಹೀಗೆ 2 ಉತ್ತರಗಳನ್ನ, 2 ಉದ್ದೇಶಗಳನ್ನ ಹೊಂದಿದಂತ ಉತ್ತರ ಕೊಟ್ಟಂತದ್ದು ದೇವರು ಕೊಟ್ಟಂತ ಉತ್ತರ ಆಗಿದೆ. ನಾವು ಸ್ವಲ್ಪ ಅದರ ಬಗ್ಗೆ ವಿಚಾರ ಮಾಡೋಣ. ದೇವರು 15 ವರ್ಷ ಆಡ್ ಮಾಡ್ಲಿಕ್ಕೆ ಕಾರಣ ಏನು? ವಾಟ್ ಇಸ್ ದ ರೀಸನ್ ಫಾರ್ ಆಡಿಂಗ್ 15 years ಟು ಹಿಜ್ಕೀಯ? ಯಾಕಂದ್ರೆ ದೇವರು ಮಾಡುವಂತದ್ದು ಉದ್ದೇಶ ಪೂರ್ವಕವಾಗಿರುತ್ತದೆ. ದೇರ್ ಇಸ್ ಅ ಪರ್ಪಸ್ ಬಿಹೈಂಡ್ ಇಟ್ ಎಂಬುದನ್ನ ನಾವು ಯಾವಾಗಲೂ ತಿಳ್ಕೊಂಡಿರ್ಬೇಕು. ಹಿಜ್ಕೀಯನ ಜೀವನ ನೋಡಿದ್ರೆ, ಸೋಫಾರ್ ಅವನ ಜೀವನದಲ್ಲಿ ಅವನಿಗೆ ಎಷ್ಟು, ಈಗಾಗಲೇ ಅವನ ಜೀವನದಲ್ಲಿ ಅವನಿಗೆ ಮಕ್ಕಳಿರಲಿಲ್ಲ ಎಂಬುದನ್ನ ಈ ಭಾಗ ನಮಗೆ ತಿಳಿಸ್ತದೆ. ಹಿ ಡಿಡ್ ನಾಟ್ ಹ್ಯಾವ್ ಚಿಲ್ಡ್ರನ್ ಸೋ ಫಾರ್, ಹಿ ಡಿಡ್ ನಾಟ್ ಹ್ಯಾವ್ ಎನಿ ಇಶ್ಯೂ, ಅವನಿಗೆ ಮಕ್ಕಳಿರ್ಲಿಲ್ಲ. ದೇವರ ಯೋಜನೆ ಏನಾಗಿತ್ತು? ದೇವರ ಯೋಜನೆ, ದಾವೀದನ ಕುಲದಿಂದ ಒಬ್ಬ ರಕ್ಷಕನು ಹುಟ್ಟಿ ಬರಬೇಕು. ಓಕೆ, ದಾವೀದನ ಕುಲದಿಂದ ಅಂದ್ರೆ ಹಿಜ್ಕೀಯನ ಕುಲ ದಾವೀದನ ಕುಲ. ಒಂದ್ ವೇಳೆ ಹಿಜ್ಕೀಯನಿಗೆ ಮಕ್ಕಳಾಗ್ಲಿಲ್ಲ ಅಂತಂದ್ರೆ ಯೇಸು ಸ್ವಾಮಿಯವರು ಹುಟ್ಟಿ ಬರುವುದು ಹೇಗೆ? ಇಟ್ ಈಸ್ ನಾಟ್ ಪಾಸಿಬಲ್. ನೋಡ್ರಿ, ದೇವರ ಉದ್ದೇಶ ಹೇಗಿರ್ತದೆ. ದೇವರು 15 ವರ್ಷಗಳನ್ನ ಅವನ ಜೀವನದಲ್ಲಿ ಕೂಡಿಸ್ಲಿಕ್ಕೆ ಕಾರಣ ಏನಂತಂದ್ರೆ, ಯು ವಿಲ್ ಹ್ಯಾವ್ ಅ ಸನ್. ದೇವರು ಹಿಜ್ಕೀಯನಿಗೆ ಈ ಆಯುಷ್ಯದ, ಅಂದ್ರೆ ಈ 15 ವರ್ಷಗಳ ಅಡಿಷನಲ್ ಲೈಫ್ ಏನು ದೇವರು ಅವನಿಗೆ ಕೊಟ್ಟ, ಅದರಲ್ಲಿ ಅವನಿಗೆ ಒಬ್ಬ ಮಗ ಹುಟ್ಟಿದ. ಮನಸ್ಸು ಎಂಬಂತ ಒಬ್ಬ ಮಗ ಅವನಿಗೆ ಹುಟ್ಟಿ ಬರ್ತಾನೆ ಎಂಬುದನ್ನ ಈ ಭಾಗ ನಾವು 2ನೇ ಪೂರ್ವಕಾಲ ವೃತ್ತಾಂತದಲ್ಲಿ, ಅರಸುಗಳ ಪುಸ್ತಕದಲ್ಲಿ ನಾವು ಅದನ್ನ ಓದ್ತೇವೆ. ಅದ ಕಾರಣ ದೇವರ ಉದ್ದೇಶ ಏನಿತ್ತು ಅಂತಂದ್ರೆ, ಥ್ರೂ ದ ಜಿನಿಯಾಲಜಿ ಆಫ್ ಡೇವಿಡ್, ಥ್ರೂ ಹಿಜ್ಕೀಯ, the genealogy should continue, and through that the Lord Jesus Christ should come into this world. ನೋಡ್ರಿ, ಎಷ್ಟು ಶ್ರೇಷ್ಠವಾದಂತ ವಿಚಾರಗಳು ದೇವರ ವಿಚಾರಗಳಾಗಿವೆ. ದೇವರ ಉದ್ದೇಶಗಳು ಎಷ್ಟು ಅರ್ಥಪೂರ್ಣವಾಗಿವೆ ಎಂಬುದನ್ನ ಈ ಭಾಗ ನಮಗೆ ತಿಳಿಸ್ಕೊಡ್ತಾರೆ. ದೇವರು ಮಾಡುವಂತದ್ದಕ್ಕೆ ಉದ್ದೇಶ ಇದೆ. ಹಿ ಡಸ್ ವಿತ್ ಎ ಪರ್ಪಸ್. ನಮ್ಮ ಜೀವನದಲ್ಲಿ ಏನೇ ಮಾಡಿದ್ರು ಅದಕ್ಕೆ ದೇವರ ಯೋಜನೆ ಇದ್ದೇ ಇರ್ತದೆ ಎಂಬುದನ್ನ ನಾವು ಯಾವಾಗಲೂ ಮರಿಬಾರದು. ಆ ಯೋಜನೆಯನ್ನ ನಾವು ಯಾವಾಗಲೂ ನೆರವೇರಿಸುವುದಕ್ಕೆ ಯೋಗ್ಯರಾಗಿ ಪಾತ್ರ ವಹಿಸುವಂತವರಾಗಿರ್ಬೇಕು. ಮತ್ತು ಎರಡನೇದಾಗಿ, ಅಶ್ಶೂರದ ಅರಸ, ಹಿ ವಾಸ್ ವೆರಿ ಏನಂತಾರೆ ಅದಕ್ಕೆ, ಬಹಳ ಒಬ್ಬ ದೊಡ್ಡ ವಿಶಾಲವಾದಂತಹ ಒಂದು ಪಡೆಯನ್ನ, ದಂಡನ್ನು ಹೊಂದಿದಂತಹ ಒಬ್ಬ ಅರಸ ಸನ್ಹೇರೀಬ ಆಗಿದ್ದ. ಅಶ್ಶೂರದ ಅರಸ ಅವನು ಬಂದು ಮುತ್ತಿಗೆ ಹಾಕುವಾಗ ಇಸ್ರಾಯೇಲ್ರು ಅವನನ್ನು ಫೇಸ್ ಮಾಡೋದು ಇಟ್ ವಾಸ್ ವೆರಿ ವೆರಿ ಡಿಫಿಕಲ್ಟ್. ಆದರೆ ದೇವರು ಯಾವ ರೀತಿಯಾಗಿ ಅವನನ್ನ ಉಳಿಸ್ತಾನೆ ಎಂಬುದನ್ನ ನಮಗ
ಎರಡನೇ ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯ ತಿಳಿಸ್ಕೊಡ್ತದೆ. ನೋಡ್ರಿ, ಎರಡನೇ ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯ 20ನೇ ವಚನದಲ್ಲಿ ಈ ಭಾಗವು ನಮಗೆ ದೇವರು ತಿಳಿಸ್ಕೊಡ್ತಾನೆ. ಏನಂತ ಹೇಳಿ, ಈ ಕಾರಣದಿಂದ ಅರಸನಾದ ಹಿಜ್ಕೀಯನು ಅಮೋಚನ ಮಗನಾದ ಯೆಶಾಯನೆಂಬ ಪ್ರವಾದಿಯು ಪರಲೋಕಕ್ಕೆ ಮೊರೆ ಇಟ್ಟು ಪ್ರಾರ್ಥಿಸಿದಳು. ಯೆಹೋವನು ದೂತನನ್ನು ಕಳುಹಿಸಿ ಅಶ್ಶೂರದ ಅರಸನ ದಂಡಿನಲ್ಲಿದ್ದಂತ ಎಲ್ಲಾ ಶೂರರನ್ನು, ನಾಯಕರನ್ನು, ಅಧಿಪತಿಗಳನ್ನು ಸಂಹರಿಸಿದನು. ಅರಸನು ನಾಚಿಕೆಯಿಂದ ತನ್ನ ದೇಶಕ್ಕೆ ಹಿಂದಿರುಗಬೇಕಾಯಿತು. ಅಲ್ಲಿ ಅವನು ತನ್ನ ದೇವರ ಗುಡಿಗೆ ಹೋಗಿದ್ದಾಗ ಅವನ ಸ್ವಂತ ಮಕ್ಕಳೇ ಅವನನ್ನು ಕತ್ತಿಯಿಂದ ಕೊಂದರು. ಹೀಗೆ ಯೆಹೋವನು ಹಿಜ್ಕೀಯನನ್ನು ಯೆರೂಸಲೇಮಿನವರನ್ನು ಅಶ್ಶೂರದ ಅರಸನಾದ ಸನ್ಹೇರೀಬನ ಕೈಗೂ ಸುತ್ತಣ ಎಲ್ಲಾ ಶತ್ರುಗಳ ಕೈಗೂ ಸಿಕ್ಕದಂತೆ ತಪ್ಪಿಸಿ ಕಾಪಾಡುತ್ತಿದ್ದನು ಎಂಬುದಾಗಿ ಈ ಎರಡನೇ ಪೂರ್ವಕಾಲ ವೃತ್ತಾಂತದಲ್ಲಿ ನಮಗ ದೇವರು ತಿಳಿಸಿಕೊಡ್ತಾನೆ. ನೋಡ್ರಿ, ಎಷ್ಟು ವಿಶೇಷವಾದಂತ ಒಂದು ಸಂಗತಿಯನ್ನ ಇಲ್ಲಿ ದೇವರು ಮಾಡ್ತಾ ಇದ್ದಾನೆ. ಸೊ ಬೋತ್ ದ ಥಿಂಗ್ಸ್ ಹಿ ಡಿಡ್ ಇಟ್. 15 ವರ್ಷ ಅವನ ಆಯುಷ್ಯ ಬೆಳೆಯಿತು. ಅದರಲ್ಲಿ ಅವನಿಗೆ ಒಬ್ಬ ಮಗ ಆದ, ಮತ್ತು ಆ ಒಂದು ದಾವೀದನ ಕುಲದಿಂದ ಮುಂದರಿಸಲ್ಪಟ್ಟಂತಹ ಹಿಜ್ಕೀಯನ ಒಂದು ಕುಲದ ಮೂಲಕವಾಗಿ, ಒಂದು ಜಿನಿಯಾಲಜಿಯ ಮೂಲಕವಾಗಿ ಕರ್ತನಾದ ಯೇಸು ಕ್ರಿಸ್ತರು ಹುಟ್ಟಿ ಬಂದರು ಎಂಬುದನ್ನ, ದೇವರ ಉದ್ದೇಶ ಏನಿತ್ತು ಅದನ್ನು ನೆರವೇರಿತು, ಯೋಜನೆ ಏನಿತ್ತು ಅದು ಅಲ್ಲಿ ನೆರವೇರುತ್ತೆ ಎಂಬುದನ್ನ ದೇವರ ವಾಕ್ಯ ನಮಗೆ ತಿಳಿಸ್ಕೊಡ್ತದೆ. ಮತ್ತೆ ಎರಡನೇದಾಗಿ ದೇವ್ರು ಏನು ಹೇಳ್ತಾ ಅಂತಂದ್ರೆ, ಅಶ್ಶೂರದ ಅರಸನಿಂದ ನಿನ್ನನ್ನ ನಾನು ಉಳಿಸ್ತೇನೆ. ಮತ್ತು ಅದ್ಭುತವಾದ ರೀತಿಯಲ್ಲಿ ದೇವರು ತನ್ನ ದೂತನನ್ನು ಕಳಿಸಿಕೊಡ್ತಾನೆ. 185,000 ಅಂದ್ರೆ 1,85,000 ಜನರನ್ನ ಅಲ್ಲಿ ನಾಶ ಮಾಡಿದ ಎಂಬುದಾಗಿಯೂ ಸಹ ದೇವರ ವಾಕ್ಯದಲ್ಲಿ ಉಲ್ಲೇಖ ಇದೆ. ನೀವು ಎರಡನೇ ಅರಸುಗಳ ಪುಸ್ತಕದಲ್ಲಿ ಅದನ್ನು ಓದಬಹುದು. ದೇವರು ಯಾವ ರೀತಿಯಾಗಿ ತಾನು ಹೇಳಿದ್ದನ್ನು ನೆರವೇರಿಸಿಕೊಡ್ತಾನೆ. He sent his angel who was able to finish 185,000 people of Assyrians. ಆದ ಕಾರಣ ದೇವರು ಯಾವ ರೀತಿಯಾಗಿ ತನ್ನ ಉದ್ದೇಶಗಳನ್ನ ನೆರವೇರಿಸ್ತಾನೆ ಎಂಬುದನ್ನ ನಾವು ಯಾವಾಗಲೂ ತಿಳ್ಕೊಂಡಿರ್ಬೇಕು. ಹೀಗೆ ಎಕ್ಸ್ಟೆಂಡೆಡ್ ಲೈಫ್, ವೃದ್ಧಿಸಲ್ಪಟ್ಟಂತ ವರ್ಷಗಳಲ್ಲಿ ದೇವರು ಈ ಕಾರ್ಯಗಳನ್ನ ಅವನ ಜೀವನದಲ್ಲಿ ಮಾಡ್ದ. ಅದೇ ರೀತಿಯಾಗಿ ಹಿಜ್ಕೀಯನು ಸಹ ಏನ್ ಮಾಡ್ದ ಅಂತಂದ್ರೆ, ಅವನು ಅದನ್ನು ತಿಳ್ಕೊಂಡ. ಏನಂತೇಳಿ, ಆಫ್ಟರ್ ಹೀಲಿಂಗ್, ಅವನು ಗುಣವಾದ ಮೇಲೆ, ದೇವರು ಅವನನ್ನ ಸ್ವಸ್ಥ ಮಾಡಿದ ಮೇಲೆ, ದೇವರು ಅವನಿಗೆ ಆಯುಷ್ಯವನ್ನ ಆಡ್ ಮಾಡಿದ ಮೇಲೆ ಅವನು ಏನ್ ಮಾಡ್ದ ಅಂತಂದ್ರೆ, he became very humble. ತನ್ನ ಜೀವನದಲ್ಲಿ ಆತನು ದೀನನಾಗಿ ಕಂಡು ಬರ್ತಾನೆ. ಅವನು ದೀನನಾಗಿ ತನ್ನ ಜೀವನವನ್ನ ನರಿಸ್ತಾನೆ ಎಂಬುದನ್ನ ಅವನು ಭಾಗ ತಿಳಿಸ್ಕೊಡ್ತದೆ. ಎ ನ್ಯೂ ಲೈಫ್ ಆಫ್ 15 years ಮೇಡ್ ಹಿಮ್ ಹಂಬಲ್. ಎರಡನೇದಾಗಿ ಅವನ ಜೀವನದಲ್ಲಿ ಏನಾಯ್ತಂತಂದ್ರೆ, ದೇವರ ವಿಷಯವಾದಂತ ಆಳವಾದಂತ ಪ್ರೀತಿ ಕಂಡು ಬರ್ತದೆ. ನೀವು ಆ ಮುಂದಿನ ಭಾಗದಲ್ಲಿ ಓದಿದ್ರೆ ಅವನು ಯಾವ ರೀತಿಯಾಗಿ ದೇವರನ್ನ ಸ್ತುತಿಸುತ್ತಾನೆ, ಕೊಂಡಾಡುತ್ತಾನೆ ಎಂಬುದನ್ನ ನಾವು 10ನೇ ವಚನದಿಂದ ಮುಂದಿನ ವಚನಗಳಲ್ಲಿ ನಮಗೆ ದೇವರು ತಿಳಿಸ್ಕೊಡ್ತಾನೆ. ದೇವರ ಇಚ್ಛೆ ಇದ್ರೆ ಅದನ್ನ ನೆಕ್ಸ್ಟ್ ವೀಕ್ ವಿ ಕ್ಯಾನ್ ಸಿ ದಟ್ ಪ್ರೈಸಸ್ ಆಫ್ ಹಿಜ್ಕಾಯ, ಪ್ರೇಯರ್ ಆಫ್ ಹಿಜ್ಕಾಯ ನಾವು ನೋಡಿದಿವಿ. ಈಗ ಪ್ರೈಸಸ್ ಆಫ್ ಹಿಜ್ಕಾಯ ಎಂಬುದನ್ನ ದೇವರ ಚಿತ್ತವಿದ್ರೆ ಮುಂದಿನ ವಾರ ಅದನ್ನ ನಾವು ನೋಡು. ಇಟ್ಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಎಂಬುದನ್ನ ದೇವರು ನಮಗೆ ತಿಳಿಸ್ಕೊಡ್ತಾ ಇದ್ದಾನೆ. ಹೀಗೆ ಅವನ ಜೀವನದಲ್ಲಿ ಆತನು ದೀನತೆಯನ್ನ ಕಂಡ್ಕೊಳ್ತಾನೆ. ಅಷ್ಟೇ ರೀತಿಯಾಗಿ ದೇವರ ವಿಷಯವಾಗಿ ಆಳವಾದಂತಹ ಒಂದು ಪ್ರೀತಿಯನ್ನ ಆತನು ಹೊಂದಿಕೊಳ್ತಾನೆ. ಅಷ್ಟೇ ಅಲ್ಲದೆ ಆತನ ತುಟಿಗಳ ಮೇಲೆ ದೇವರ ವಿಷಯವಾಗಿ ಸ್ತುತಿಯನ್ನ ಆತ ಸ್ತುತಿಯನ್ನ ಮಾಡ್ತಾ ಇದ್ದಾನೆ. ಮೂರನೇ ಒಂದು ವಿಷಯ, ದೇವರನ್ನ ಆತನು ಕೊಂಡಾಡ್ತಾ ಇದ್ದಾನೆ, ದೇವರನ್ನ ಆತನು ಸ್ತುತಿಸುತ್ತಾ ಇದ್ದಾನೆ. ಎಷ್ಟು ವಿಶೇಷವಾದಂತಹ ವಿಷಯ. ಮತ್ತು ನಾಲ್ಕನೇದಾಗಿ ಅವನು ಏನ್ ಮಾಡ್ತಾನಂತಂದ್ರೆ, ಆತನ ಜೀವನದಲ್ಲಿ ಒಂದು ನಿರ್ಧಾರ, ನಾನು ದೇವರಿಗಾಗಿ ಜೀವಿಸ್ತೇನೆ ಎಂಬಂತ ಒಂದು ನಿರ್ಧಾರವನ್ನ ಆತನು ತನ್ನ ಜೀವನದಲ್ಲಿ ಮಾಡಿಕೊಳ್ತಾನೆ. ಸೊ ಇಸ್ ಎಕ್ಸ್ಟೆಂಡೆಡ್ ಲೈಫ್ ವಾಸ್ ವೆರಿ ಫ್ರೂಟ್ಫುಲ್. ಅವನು ಬೆಳೆಸಲ್ಪಟ್ಟಂತಹ, ವೃದ್ಧಿಸಲ್ಪಟ್ಟಂತಹ ಒಂದು ಆಯುಷ್ಯ ಅದು ಬಹಳ ವಿಶೇಷವಾಗಿತ್ತು. ಇಟ್ ವಾಸ್ ನಾಟ್ ಸೋ ಆರ್ ಇಟ್ ವಾಸ್ ನಾಟ್ ಆರ್ಡಿನರಿ. ಸಾಧಾರಣವಾದಂತಹ ಒಂದು ಜೀವನ ಆಗಿರ್ಲಿಲ್ಲ, ಆದ್ರೆ ವಿಶೇಷವಾದಂತಹ ಒಂದು ಜೀವನ ಆಗಿತ್ತು ಎಂಬುದನ್ನ ಈ 4 ವಿಷಯಗಳು ತಿಳಿಸ್ತವೆ. ದೀನತೆ, ದೇವರ ವಿಷಯವಾದಂತಹ ಪ್ರೀತಿ, ದೇವರ ವಿಷಯವಾದಂತಹ ಸ್ತುತಿ ಕೊಂಡಾಟ,
ಮತ್ತು ಒಂದು ನಿರ್ಧಾರ, ದೇವರಿಗೋಸ್ಕರವಾಗಿ ಜೀವಿಸುವಂತಹ ಒಂದು ನಿರ್ಧಾರ. ಎಷ್ಟು ವಿಶೇಷವಾದಂತಹ ಸಂಗತಿಗಳನ್ನ ದೇವರು ನಮಗೆ ಈ ಭಾಗದಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ. ಆದ ಕಾರಣ ಅವನ ಪ್ರಾರ್ಥನೆಯಲ್ಲಿ ಕಾಣ್ತಕ್ಕಂಥ ಮತ್ತೆ 3 ವಿಷಯಗಳನ್ನ ನಾವು ನೋಡಿ ಈ ಅಭ್ಯಾಸವನ್ನು ನಾವು ಮುಗಿಸೋಣ. ದೇವರು ನುಡಿದದ್ದನ್ನು ಮಾಡ್ತಾನೆ ಎಂಬುದಾಗಿ ಒಂದು ಗುರುತನ್ನು ಕೊಡ್ತಾನೆ. He gives Hezekiah a sign. ಒಂದು ಗುರುತನ್ನ, ಒಂದು ಚಿಹ್ನೆಯನ್ನ ಆತನು ಅಲ್ಲಿ ಕೊಡ್ತಾ ಇದ್ದಾನೆ. ಯಾಕಂದ್ರೆ ಹಿಜ್ಕೀಯನ ಅದನ್ನ ಕೇಳಿಕೊಂಡಿದ್ದ ಅಂತ. ಈಗ ನಾವು ಕೊನೆಯ ವಚನದಲ್ಲಿ 22ನೇ ವಚನ 38ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ನೋಡ್ರಿ, ಹಿಜ್ಕೀಯನು ನಾನು ಗುಣಹೊಂದಿ ಯೆಹೋವನ ಆಲಯವನ್ನು ಸೇರುವೆನೆಂಬುದಕ್ಕೆ ಗುರುತೇನು ಎಂದು ಕೇಳಿದ್ದನು. ಹಿಜ್ಕೀಯನ ಜೀವನದಲ್ಲಿ ಅವನು ಯಾಕೆ ಕೇಳಿದ್ ನನಗೆ ಗೊತ್ತಿಲ್ಲ, ಆದ್ರೆ ನಮಗ ಅನಿಸ್ತದೆ ಮೇ ಬಿ ಲ್ಯಾಕ್ ಆಫ್ ಫೇತ್ ಆರ್ ಮೇ ಬಿ ಹಿ ವಾಂಟೆಡ್ ಟು ಅಸರ್ಟನ್ ಹೇಗಾಗ್ತದೆ ಎಂಬುದನ್ನ ತಿಳಿಯುವಂತ ಒಂದು ಉತ್ಸುಕತೆ ಇರಬಹುದು. ಆದ ಕಾರಣ ಅವನು ಕೇಳಿದ್ದ ಅಂತ ಹೇಳಿ ನಮಗ ಅನಿಸ್ತದೆ. ಆದ್ರೆ ದೇವರು ಅವನ ಪ್ರಾರ್ಥನೆಗೆ ಅದಕ್ಕೂ ಸಹ ಉತ್ತರ ಕೊಡ್ತಾನೆ. ಏನಂತ ಹೇಳಿ, ಒಂದು ಗುರುತನ್ನ ನಾನು ಅನುಗ್ರಹಿಸ್ತೇನೆ. ನೋಡ್ರಿ, ಯೆಹೋವನು ನುಡಿದನ್ನು ನೆರವೇರಿಸುವನು 7ನೇ ವಚನದಲ್ಲಿ ಎಂಬುದಕ್ಕೆ ಒಂದು ಗುರುತನ್ನು ಕಾಣುವಿ. ಇಗೋ ಸೂರ್ಯನು ಇಳಿತರದಿಂದ ಆಹಾಜನ ಸೋಪಾನ ಪಂಕ್ತಿಯಲ್ಲಿ ಮುಂದೆ ಹೋಗಿದ್ದ ನೆರಳನ್ನು 10 ಮೆಟ್ಟು ಹಿಂದಕ್ಕೆ ಬರಮಾಡುವೆನು ಎಂದು ನಿನ್ನ ಪೂರ್ವಿಕನಾದ ದಾವೀದನ ದೇವರಾಗಿರುವ ಯೆಹೋವನು ಹೇಳುತ್ತಾನೆ ಎಂಬುದಾಗಿ ತಿಳಿಸು ಎಂದು ಆಜ್ಞಾಪಿಸಿದನು. ನೋಡ್ರಿ, ಯೆಶಾಯನ ಮೂಲಕವಾಗಿ ದೇವರು ಹಿಜ್ಕೀಯನಿಗೆ ಸದುತ್ತರವನ್ನ ದಯಪಾಲಿಸಿದ, ಅವನಿಗೆ ಒಂದು ಗುರುತನ್ನು ಸಹ ಅನುಗ್ರಹಿಸಿದ. ಹಿಜ್ಕೀಯನ ಜೀವನದಲ್ಲಿ ಒಂದು ಅದ್ಭುತವಾದಂತಹ ಸಂಗತಿಯನ್ನ ದೇವರು ತೋರಿಸ್ಕೊಡ್ತಾನೆ. ಯಾಕಂದ್ರೆ ನೆರಳು ಯಾವಾಗಲೂ ಮುಂದೆ ಹೋಗ್ತಿರ್ತದೆ, ನೆರಳು ಮುಂದೆ ಹೋಗ್ತಿರ್ತದೆ. ಆದ್ರೆ ಇಲ್ಲಿ ಹಿಜ್ಕೀಯನ ಪ್ರಕಾರ ದೇವರು ಅವನ 10 ಮೆಟ್ಟಲು ನೆರಳನ್ನ ಹಿಂದೆ ಬರುವಂತೆ ಮಾಡ್ತಾನೆ. ದಿಸ್ ಇಸ್ ಸಮಥಿಂಗ್ ಅನ್ಯೂಶುವಲ್. ಇದು ಅಸಾಧ್ಯವಾದಂತಹ ಒಂದು ಸಂಖ್ಯೆಯನ್ನ ದೇವರು ಸಾಧ್ಯ ಮಾಡಿ ಹಿಜ್ಕೀಯನಿಗೆ ತೋರಿಸಿಕೊಡ್ತಾನೆ ಗುರುತನ್ನು. ಎರಡನೇದಾಗಿ, ದೇವರು ಅದ್ಭುತವಾದಂತಹ ಮಹಾಕಾರ್ಯವನ್ನ ಮಾಡ್ತಾ ಇದ್ದಾನೆ. ದೇವರ ಮಹತ್ ಕಾರ್ಯವನ್ನ ಈ ಭಾಗದಲ್ಲಿ ನಾವು ಓದ್ತೇವೆ. 19ನೇ ಅಧ್ಯಾಯ 7ನೇ ವಚನ ಕೀರ್ತನೆಯ ಗ್ರಂಥದಲ್ಲಿ ನೋಡ್ರಿ ಏನಂತ ಹೇಳ್ತಾನೆ, ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು, ಅದು ಪ್ರಾಣವನ್ನ ಉಜ್ಜೀಸು ಮಾಡುವಂಥದ್ದು, ಯೆಹೋವನ ಕಟ್ಟಳೆ ನಂಬಿಕೆಗೆ ಯೋಗ್ಯವಾದದ್ದು, ಬುದ್ಧಿಹೀನರಿಗೆ ವಿವೇಕಪ್ರದವಾಗಿದೆ ಎಂಬುದಾಗಿ. ಯೆಹೋವನ ಕಟ್ಟಳೆ ನಂಬಿಕೆಗೆ ಯೋಗ್ಯವಾದದ್ದು. ನೋಡ್ರಿ, ದೇವರು ಏನ್ ಹೇಳಿದ್ದಾನೆ ಅದನ್ನ ಮಾಡಿದ. ಕಟ್ಟಳೆ ನಂಬಿಕೆಗೆ ಯೋಗ್ಯವಾದದ್ದು. ಆದ ಕಾರಣ ದೇವರ ವಾಕ್ಯ ಅದನ್ನ ನಾವು ಯಾವಾಗಲೂ ಗಟ್ಟಿಯಾಗಿ ಹಿಡ್ಕೊಂಡಿರ್ಬೇಕು. ಬಿಕಾಸ್ ಇಟ್ ಈಸ್ ಸ್ಟ್ರಾಂಗ್ ಹೋಲ್ಡ್. ಅದು ಬಹಳ ಗಟ್ಟಿಯಾದದ್ದು, ಅದು ಬಹಳ ಭದ್ರವಾದದ್ದು, ಅದು ಬಹಳ ಬಲವಾದದ್ದು. ಅದರಲ್ಲಿ ಅದನ್ನ ಯಾರು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವಾಗಲೂ ನಿಜವಾದದ್ದು ಎಂಬುದನ್ನ ನಮ್ಮ ಜೀವನದಲ್ಲಿ ನಾವು ಎಂದಿಗೂ ಮರಿಬಾರದು. ದೇವರು ಅದ್ಭುತ ಮಾಡಿ ತೋರಿಸಿದ. ಕೀರ್ತನೆ 19:7 ಓದಿದಂತೆ ಆತನ ಕಟ್ಟಳೆ ನಂಬಿಕೆಗೆ ಯೋಗ್ಯವಾದದ್ದು. ದೇವರು ಯಾವ ರೀತಿಯಾಗಿ ಹಿಜ್ಕೀಯನಿಗೆ ಹೇಳಿದ ಅದನ್ನ ಮಾಡಿ ತೋರಿಸಿದ. ಯಾವ ರೀತಿಯಾಗಿ ಅದ್ಭುತ ಮಾಡುವುದರ ಮೂಲಕವಾಗಿ. ಇಂತಹ ಅದ್ಭುತಗಳನ್ನ ಸತ್ಯವೇದದಲ್ಲಿ ಮತ್ತೆ ಯಾವ ಭಾಗದಲ್ಲಿ ನಾವು ನೋಡ್ತೇವ ಎಂಬ ಒಂದು ಉತ್ಸುಕತೆ ನಿಮಗಿರ್ಬೋದು. 1-2-3 ಉದಾಹರಣೆ ನಾನು ನಿಮ್ಗೆ ಹೇಳ್ತೇನೆ. ಇಂಥ ವಿಷಯಗಳನ್ನ ದೇವರು ಹಿಂದೆಯೂ ಸಹ ಮಾಡಿದ್ದ ಎಂಬುದಕ್ಕೆ ಉಲ್ಲೇಖ ಇದೆ. ಯೆಹೋಶುವನ ಕಾಲದಲ್ಲಿ ದೇವರು ಏನ್ ಮಾಡಿದ ಅಂತಂದ್ರೆ ಸೂರ್ಯನನ್ನ ನಿಲ್ಲಿಸಿಬಿಟ್ಟ. ಯೆಹೋಶುವನು ಪ್ರಾರ್ಥನೆ ಮಾಡ್ತಾನೆ ಏನಂತ ಹೇಳಿ, ದೇವರೇ, ವಿ ನೀಡ್ ಲೈಟ್ ಟು ಫೈಟ್ ದ ಬ್ಯಾಟಲ್. ನಾವು ಈಗ ವೈರಿಗಳೊಂದಿಗೆ ಯುದ್ಧ ಮಾಡ್ತಾ ಇದ್ದೀವಿ, ನಮಗೆ ಬೆಳಕು ಬೇಕು, ಆದ ಕಾರಣ ಸೂರ್ಯನನ್ನು ನಿಲ್ಲಿಸಿ ಎಂಬುದಾಗಿ ಹೇಳುವಾಗ ದೇವರು ಸೂರ್ಯನನ್ನ ನಿಲ್ಲಿಸಿ ಬೆಳಕನ್ನ ಅವರಿಗೆ ಕೊಟ್ಟು ವೈರಿಗಳು ಸೋತು ಹೋಗುವಂತೆ ಮಾಡಿದ. ಸೊ ದೇರ್ ಇಸ್ ಆಲ್ರೆಡಿ ದಿಸ್ ಇನ್ಸಿಡೆನ್ಸ್ ಇಸ್ ದೇರ್ ಇನ್ ಗಾಡ್ಸ್ ವರ್ಡ್. ಸೂರ್ಯನನ್ನ ನಿಲ್ಲಿಸಿದಂತಹ ದೇವರು ನಮ್ಮ ದೇವರಾಗಿದ್ದಾನೆ. ಆದ ಕಾರಣ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಾವು ನಂಬಿಕೆಯಿಂದ ದೇವರ ಚಿತ್ತಕ್ಕನುಸಾರವಾಗಿ ನಾವು ಬೇಡಿಕೊಳ್ಳುವಾಗ ದೇವರು ಅದ್ಭುತಗಳನ್ನ ಖಂಡಿತವಾಗಿ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಆತನಿಗೆ ಅಸಾಧ್ಯವಾದ ಯಾವುದೂ ಇಲ್ಲ. ನಾವು ಸಂಶಯ ಪಡಬಾರ್ದಷ್ಟೇ. ನಾವು ಸಂಶಯ ಪಡದೆ ದೇವರ ಮೇಲಿನ ಭರವಸೆಯಿಂದ ನಾವು ಪ್ರಾರ್ಥಿಸುವಾಗ, ದೇವರ ಚಿತ್ತಕ್ಕನುಸಾರವಾಗಿ ನಾವು ಬೇಡಿಕೊಳ್ಳುವಾಗ
ದೇವರು ಖಂಡಿತವಾಗಿ ಅದನ್ನ ನೆರವೇರಿಸಿ ಕೊಡ್ತಾನೆ. ಯೆಹೋಶುವನಿಗೆ ಅದನ್ನ ನೆರವೇರಿಸಿಕೊಟ್ಟ, ಸೂರ್ಯನನ್ನು ನಿಲ್ಲಿಸ್ಬಿಟ್ಟ. ಇಸ್ ಇಟ್ ಪಾಸಿಬಲ್? ಇಟ್ ಈಸ್ ಪಾಸಿಬಲ್. ದ ಕ್ರಿಯೇಟರ್ ಆಫ್ ದ ಹೋಲ್ ಯೂನಿವರ್ಸ್ ಕ್ಯಾನ್ ಡೂ ಇಟ್. ಸೃಷ್ಟಿಕರ್ತನ ಅದನ್ನ ಮಾಡ್ಲಿಕ್ಕೆ ಶಕ್ತ. ಸೃಷ್ಟಿ ಕಾರ್ಯವನ್ನ ಆತನು ನಿಲ್ಲಿಸ್ಲಿಕ್ಕೆ ಸಾಧ್ಯ, ಸೂರ್ಯನನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಎಂಬುದನ್ನ ದೇವರ ವಾಕ್ಯ ನಮಗೆ ಸೋದಾಹರಣವಾಗಿ ಹೇಳ್ತದೆ. ಅಷ್ಟೇ ಅಲ್ಲದೆ ಕರ್ತನಾದ ಯೇಸು ಕ್ರಿಸ್ತರು ಪೂಜೆಯ ಮೇಲೆ ಇರುವಾಗ 9 ರಿಂದ 12, 12ರಿಂದ 3 2 ಭಾಗಗಳನ್ನು ನೋಡ್ತೇವೆ. 12ರಿಂದ 3 ಗಂಟೆಯವರೆಗೆ ಕತ್ತಲೆ ಕವಿಯಿತು. In the broad daylight from 12 to 3, is it possible to experience darkness? It is possible. ಇದು ಸಾಧ್ಯ. ನಾವೆಂದಾದ್ರೂ ಗಮನಿಸಿದ್ದೇವಾ ಇದನ್ನ? 9 ರಿಂದ 12ರೊಳಗೆ ಪ್ರಕಾಶ ಇತ್ತು. 12ರಿಂದ 3ರವರೆಗೆ ಬಹಳ ಪ್ರಖರವಾದಂತ ಬೆಳಕಿರ್ಬೇಕು. ಯಾಕಂದ್ರೆ ಸೂರ್ಯ ವಿಲ್ ಬಿ ಇನ್ ಇಸ್ ಏನಂತಾರೆ, ಬಹಳಷ್ಟು ಪ್ರಖರತೆ ಇರ್ತಾನೆ. ಆದ್ರೆ ದೇವರು ಏನ್ ಮಾಡಿದ ಅಂತಂದ್ರೆ 12ರಿಂದ 3ರವರೆಗೆ ಭೂಮಿಯ ಮೇಲೆ ಕತ್ತಲೆ ಕವಿಯಿತು ಎಂಬುದನ್ನ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ಕರ್ತನಾದ ಯೇಸು ಕ್ರಿಸ್ತರ ಪೂಜೆಯ ಮೇಲೆ ನೇತಾಡ್ತಾ ಇದ್ದಾರೆ, ಆದ್ರೆ ಕತ್ತಲೆ 12ರಿಂದ 3 ಕವಿತಾ ಇದೆ. ಆದ ಕಾರಣ ದೇವರ ವಾಕ್ಯದಲ್ಲಿ ಬಹಳಷ್ಟು ಉದಾಹರಣೆಗಳನ್ನ ನಾವು ಓದ್ತೇವೆ. ಇನ್ನು ಬಹಳಷ್ಟು ಇವೆ, ಸಮಯ ಇಲ್ಲ. ನಾವು ವಿಮೋಚನಾ ಕಾಂಡ ಪುಸ್ತಕದಲ್ಲಿ ನಾವು ನೋಡುವ, ಅಲ್ಲಿಯೂ ಸಹ 3 ದಿನ ಕತ್ತಲು ಕವಿಯಿತು ಎಂಬುದಾಗಿ 10ನೇ ಅಧ್ಯಾಯ 22ನೇ ವಚನದಲ್ಲಿ ನಮಗ ದೇವರು ತೋರಿಸ್ಕೊಡ್ತಾನೆ. ಐಗುಪ್ತರಲ್ಲಿ ಕತ್ತಲೆ ಕವಿಯಿತು, ಇಸ್ರಾಯೇಲ್ರಲ್ಲಿ ಇರ್ಲಿಲ್ಲ ಅದು. ಆದರೆ ಐಗುಪ್ತರಲ್ಲಿ ಆ ಕತ್ತಲೆ 3 ದಿವಸಗಳವರೆಗೆ ಅವರು ಕತ್ತಲಲ್ಲಿ ಇದ್ದರು. ಬ್ಲಾಕ್ಔಟ್ ಎಂಬುದಾಗಿ ನಾವು ಹೇಳಬಹುದು. ಇಂಥ ಒಂದು ಅದ್ಭುತಗಳನ್ನ ಮಾಡುವಂತಹ ದೇವರು ನಮ್ಮ ದೇವರಾಗಿದ್ದಾನೆ. ಅದನ್ನ ಅಲ್ಲಿ ದೇವರು ತೋರಿಸ್ಕೊಡ್ತಾನೆ. ಗುರುತನ್ನ ಅನುಗ್ರಹಿಸಿ ಹಿಜ್ಕೀಯನಿಗೆ ಹೇಳಿಕೊಡ್ತಾನೆ. ಏನಂತ ಹೇಳಿ, ಐ ಕ್ಯಾನ್ ಡೂ ಇಟ್, ನಾನು ಮಾಡ್ಲಿಕ್ಕೆ ಶಕ್ತನಾಗಿದ್ದೇನೆ. 100% ಗಾಡ್ಸ್ ವರ್ಡ್ ಇಸ್ ಟ್ರೂ. ಅದನ್ನ ನಾವೆಂದಿಗೂ ಅದರ ಬಗ್ಗೆ ಎಂದಿಗೂ ವಿಚಾರ ಮಾಡುವುದರ ಅವಶ್ಯಕತೆನೇ ಇಲ್ಲ. ಅದು ಯಾವಾಗ್ಲೂ ನಿಜ, ಸತ್ಯ, ನಂಬಿಕೆಗೆ ಅರ್ಹವಾದಂತಹ ಒಂದು ದೇವರ ವಾಕ್ಯ, ದೇವರ ವಾಗ್ದಾನ, ದೇವರ ವಚನ, ದೇವರ ಮಾತು. 3ನೇ ಒಂದು ವಿಷಯ ಯಾವ್ದಂತಂದ್ರೆ, ಅಲ್ಲಿ ಆ ಹಿಜ್ಕೀಯನ ನೆರಳು ಹಿಂದೆ ಹೋಗಿತ್ತಲ್ಲ, ಅದನ್ನ ಬರುವುದನ್ನ ಹಿಜ್ಕೀಯನು ತನ್ನ ಕೋಣೆಯಲ್ಲಿ ಕುಳಿತುಕೊಂಡು ನೋಡ್ತಾನ. He was sitting in his palace and he was able to see the shadow coming back. ನೋಡ್ರಿ, ಅಂತ ಒಂದು ವಿಶೇಷವಾದಂತಹ ಸಂಗತಿಯನ್ನ ದೇವರು ಹಿಜ್ಕೀಯನಿಗೆ ತಾನು ಕಣ್ಮುಟ್ಟ ನೋಡೋ ಹಾಗೆ ಮಾಡ್ತಾನೆ. He is sitting in the palace, he is on the bed and he is able to see that. ಆ ಸೋಪಾನಗಳಲ್ಲಿ ಆ ನೆರಳು ಹಾಗೆ ಹಿಂದೆ ಹೋಗ್ತಾ ಇರುವುದನ್ನ ಆತನು ತನ್ನ ಕೋಣೆಯಲ್ಲಿ ಕುಳಿತುಕೊಂಡು, ಅರಮನೆಯ ಕೋಣೆಯಲ್ಲಿ ಕುಳಿತುಕೊಂಡು ಗಮನಿಸ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ. ಹಿ ಇಸ್ ವಾಚಿಂಗ್ ಇಟ್. ನೋಡ್ರಿ, ಅಂತ ಒಂದು ಅದ್ಭುತವಾದಂತಹ ವಿಷಯ. 3 ಸಂಗತಿಗಳನ್ನು ನೋಡಿದ್ವಿ. 10 ಮೆಟ್ಲು ನೀರು ನೆರಳು ಹಿಂದಕ್ಕೆ ಬಂತು, ಆಮೇಲೆ ಅದ್ಭುತವಾದಂತ ಕಾರ್ಯ ನಡೆಯಿತು. ಅದು ಹಿಂದಿಯೂ ಸಹ ದೇವರು ಆದಂತ ಕಾರ್ಯಗಳನ್ನು ಮಾಡಿದ್ದಾನೆ. ಮತ್ತು 3ನೇದಾಗಿ ಹಿಜ್ಕೀಯನು ಕಣ್ಮುಟ್ಟ, ಅಂದ್ರೆ ತಾನು ಸ್ವಂತ ಆ ನೆರಳು ಹಿಂದೆ 10 ಹೆಜ್ಜೆ ಬರುವುದನ್ನ ತನ್ನ ರೂಮ್ ನಲ್ಲಿ ಕುಳಿತುಕೊಂಡು, ಅರಮನೆಯ ಕೋಣೆಯಲ್ಲಿ ಕುಳಿತುಕೊಂಡು ಕಾಣ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ. ದೇವರು ತೋರಿಸಿದದನ್ನು, ಗಾಡ್ ಪ್ರೂವ್ಡ್ ಇಟ್, ಗಾಡ್ ಶೋಡ್ ಇಟ್ ಎಂಬುದನ್ನ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಆದ ಕಾರಣ ಅದ್ಭುತಗಳನ್ನ ಮಾಡುವಂತಹ ದೇವರು ನಮ್ಮ ದೇವರಾಗಿದ್ದಾನೆ. ಆದ ಕಾರಣ ಯೋಬನು ಹೇಳ್ತಾನೆ ಏನಂತೆ, ಅಪ್ರಮೇಯ ಅದ್ಭುತಗಳನ್ನ ಮಾಡುವಂತಹ ದೇವರು ನಮ್ಮ ದೇವರಾಗಿದ್ದಾನೆ. ನೀವು ಯೋಬನ ಪುಸ್ತಕ ಓದಿದ್ರೆ ಬಹಳಷ್ಟು ಸುಂದರವಾದಂತಹ ವಿಚಾರಗಳನ್ನ ದೇವರ ಬಗ್ಗೆ ಆತನು ಹೇಳ್ತಾನೆ. ಅದ್ಭುತ, ಅಪ್ರಮೇಯ ಮಹಾ ಕಾರ್ಯಗಳನ್ನ ಮಾಡುವಂತಹ ದೇವರು ನಮ್ಮ ದೇವರಾಗಿದ್ದಾರೆ. ನೋಡ್ರಿ, ಅದ್ಭುತ, ಅಪ್ರಮೇಯ ಮಹಾ ಕಾರ್ಯಗಳನ್ನ ದೇವರು ನಮಗಾಗಿ ಮಾಡ್ತಾನೆ ಎಂಬುದಾಗಿ ಯೋಬನು ಅಂಥ ವೇದನೆಯಲ್ಲಿ ಇದ್ದುಕೊಂಡು ದೇವರ ವಿಷಯವಾಗಿ ಹೇಳುವುದನ್ನ ನಾವು ನೋಡುವಾಗ ಎಷ್ಟು ಅದ್ಭುತವಾದಂತಹ ಜೀವನ ಯೋಬಂದಾಗಿತ್ತು. ಆದ ಕಾರಣ ನಮ್ಮೊಬ್ಬೊಬ್ಬರ ಜೀವನದಲ್ಲಿ ದೇವರು ಮಾಡ್ಲಿಕ್ಕೆ ರೆಡಿ, ಆದ್ರೆ ನಾವು ಸಿದ್ಧರಾಗಿರ್ಬೇಕು. ಆಮೇಲೆ ಕೊನೆಯದಾಗಿ ಒಂದು ವಿಚಾರ ನಾನು ಹೇಳಿ ಮುಗಿಸ್ತೇನೆ. ಅದೇನಂತಂದ್ರೆ, ದೇವರು ಹಿಜ್ಕೀಯನ ಜೀವನದಲ್ಲಿ 15 ವರ್ಷಗಳನ್ನ ಕೊಟ್ಟಾಗ ಹಿಜ್ಕೀಯನು ಎಷ್ಟೋ ಒಳ್ಳೆ ಕಾರ್ಯಗಳನ್ನು ಸಹ ಮಾಡ್ತಾನೆ.
ಅಲ್ಲಿ ಆ ಊರಿಗೆ ನೀರಿನ ವ್ಯವಸ್ಥೆಯನ್ನ ಮಾಡ್ತಾನೆ. ವಾಟರ್ ಸಪ್ಲೈ ಟು ಹಿ ಸಿಟಿ ಫ್ರಮ್ ದ ಲೇಕ್ ಎಂಬುದನ್ನ ದೇವರ ವಾಕ್ಯ, ಅಲ್ಲಿ ಕೆರೆ ಇತ್ತು, ಒಂದು ಹೊರಗಡೆ ಕೆರೆ ಇತ್ತು, ಅದರಿಂದ ಆತನು ಊರಿಗೆ ಬೇಕಾದಂತಹ ನೀರಿನ ವ್ಯವಸ್ಥೆಯನ್ನು ಸಹ ಆತನು ಮಾಡಿದ. ಇಟ್ ಈಸ್ ಕಾಲ್ಡ್ ಆಸ್ ಎ ಇಂಜಿನಿಯರಿಂಗ್ ಮಾರ್ವಲ್. ಅಂದ್ರೆ ಇಂಜಿನಿಯರ್ಗಳಿಗೆ ಸೋಜಿಗವಾದಂತಹ ಒಂದು ವಿಷಯವನ್ನ ಹಿಜ್ಕೀಯನು ಆಗಿನ ಕಾಲದಲ್ಲಿ ಮಾಡಿ ತೋರಿಸಿದ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಹೀಗೆ ಹಿಜ್ಕೀಯನು ತನಗೆ ವೃದ್ಧಿಸಲ್ಪಟ್ಟಂತ ಆಯುಷ್ಯವನ್ನು ಸದುಪಯೋಗ ಮಾಡಿಕೊಳ್ತಾನೆ. ತನಗೋಸ್ಕರವಾಗಿ ಅಷ್ಟೇ ಅಲ್ಲ, ಇತರರಿಗೋಸ್ಕರವಾಗಿ ಅದನ್ನ ಆತನು ಉಪಯೋಗ ಮಾಡಿಕೊಂಡ ಎಂಬುದನ್ನ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಆದ ಕಾರಣ ನಮ್ಮ ಮುಂದೆ ಇರುವಂತಹ ಒಂದು ವಿಚಾರ, ನಮಗೆ ದೇವರು ಸಮಯ ಕೊಟ್ಟಿದ್ದಾನೆ, ನಾವೇನ್ ಮಾಡ್ತಾ ಇದ್ದೀವಿ? ಗಾಡ್ ಹ್ಯಾಸ್ ಗಿವನ್ ಅಸ್ ದ ಟೈಮ್ ಅಂಡ್ ವಾಟ್ ವಿ ಆರ್ ಡೂಯಿಂಗ್. ನಾವೇನ್ ಮಾಡ್ತಾ ಇದ್ದೀವಿ? ಈ ಲೋಕದಲ್ಲಿ ನಾವು ನೋಡುವಾಗ ಜನ ತಮ್ಮ ಪಾಪದ ಜೀವನದಲ್ಲಿ, ಈ ಲೋಕದ ವಿಷಯಗಳಲ್ಲಿ ಮುಳುಗಿ, ದೇವರ ವಿಷಯವಾಗಿ ಯೋಚಿಸದೆ ತಮ್ಮ ಪಾಪದಲ್ಲಿಯೇ ಅವರು ಮುಳುಗಿ ಅದೇ ಸ್ಥಿತಿಯಲ್ಲಿ ಸತ್ತು ಹೋಗ್ತಾ ಇದ್ದಾರೆ. ಎಲ್ಲಿ ಹೋಗ್ತಾ ಇದ್ದಾರೆ? ನರಕಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಕಡಿಯುವಂತ ಹುಳ ಸಾಯುವುದಿಲ್ಲ, ಅಲ್ಲಿ ಉರಿಯುವಂತ ಬೆಂಕಿ ಆರುವುದಿಲ್ಲ ಎಂಬುದನ್ನ ಕರ್ತನಾದ ಯೇಸು ಕ್ರಿಸ್ತರು ತಾವೇ ಹೇಳಿದ್ದಾರೆ. ಇಂಥ ಭಯಂಕರವಾದಂತಹ ಸ್ಥಳಕ್ಕೆ ಜನ ಸತ್ತು ಹೋಗ್ತಾ ಇದ್ದಾರೆ. ಆದ ಕಾರಣ ನಾವೇನ್ ಮಾಡ್ತಾ ಇದ್ದೇವೆ? ನಾವು ಎಷ್ಟೋ ಸಲ ಹಾಡ್ತೇವೆ, ಕ್ರೈಸ್ತರಾದಂತಹ ನಮ್ಮ ಮೇಲೆ ಬಿದ್ದ ಭಾರವು ದೊಡ್ಡದೆಂದು ಧ್ಯಾನ ಮಾಡು ರಾತ್ರಿ ಹಗಲು ಎಂಬುದಾಗಿ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ಅದನ್ನ ಕ್ರೈಸ್ತರಾದಂತಹ ನಮ್ಮ ಮೇಲೆ ಬಿದ್ದಂತ ಭಾರ ಬಹಳ ದೊಡ್ಡದು. ಅದನ್ನ ನಾವು ತಿಳ್ಕೊಂಡು ನಾವು ರಕ್ಷಣೆ ಹೊಂದುವುದಲ್ಲದೆ ನಾವು ಇತರನ್ನು ಸಹ ರಕ್ಷಣೆಯ ಜ್ಞಾನಕ್ಕೆ ತರುವಂತಹ ವ್ಯಕ್ತಿಗಳಾಗಿರ್ಬೇಕು. ಕರ್ತನಾದ ಯೇಸು ಕ್ರಿಸ್ತರ ಬಳಿಗೆ ಆತ್ಮಗಳನ್ನ ತರುವಂತವರಾಗಿರ್ಬೇಕು. ಕರ್ತನಾದ ಯೇಸು ಕ್ರಿಸ್ತರು ತಮ್ಮ ಬಳಿಗೆ ಬರುವಂತಹ ಆತ್ಮಗಳನ್ನ ತನ್ನ ಆತ್ಮನ ಮೂಲಕವಾಗಿ ರಕ್ಷಿಸ್ತಾರೆ. ಅವರ ಆತ್ಮನ ಮೂಲಕವಾಗಿ ಕಾರ್ಯ ಮಾಡಿ ಪಾಪ ನೀತಿ ನ್ಯಾಯ ತೀರ್ಪಿಗಳ ಅರಿವನ್ನು ಹುಟ್ಟಿಸಿ ಬೇಕಾದಂತಹ ರಕ್ಷಣೆಯ ಅನುಭವವನ್ನ ಕೊಡುವಂತಹ ದೇವರು ನಮ್ಮ ದೇವರಾಗಿದ್ದಾರೆ. ಆದ ಕಾರಣ ನಮಗೆ ಕೊಡಲ್ಪಟ್ಟಂತಹ ಆಯುಷ್ಯ ಎಷ್ಟಿದೆ ಗೊತ್ತಿಲ್ಲ, ಆದರೆ ಅದನ್ನ ನಾವು ಸದುಪಯೋಗ ಮಾಡಿಕೊಳ್ಳೋಣ. ಲೆಟ್ ಅಸ್ ಹ್ಯಾವ್ ದಟ್ ಬರ್ಡನ್ ಫಾರ್ ದ ಪೆರಿಶಿಂಗ್ ಸೋಲ್ಸ್. ಆತ್ಮಗಳು ನಾಶ ಆಗಿ ಹೋಗ್ತಾ ಇವೆ, ನಾನೇನ್ ಮಾಡ್ಬೇಕು? ವಾಟ್ ಈಸ್ ಮೈ ಡ್ಯೂಟಿ? ವಾಟ್ ಈಸ್ ಮೈ ಪಾರ್ಟ್? ವಾಟ್ ಈಸ್ ಮೈ ವರ್ಕ್ ಎಂಬುದನ್ನ ತಿಳ್ಕೊಂಡು ಸ್ವಾರ್ಥಿಯನ್ನ ಅವರಿಗೆ ಮುಟ್ಟಿಸೋಣ. ಸ್ವಾರ್ಥಿಯನ್ನ ಅವರ ಜೀವನದಲ್ಲಿ ನಾವು ಅವರಿಗೆ ತಿಳಿಸೋಣ ಮತ್ತು ಅವರನ್ನ ಕ್ರಿಸ್ತನ ಪಾದಗಳಿಗೆ ನಡೆಸೋಣ. ಆಗ ದೇವರ ನಾಮಕ್ಕೆ ದೊಡ್ಡ ಒಂದು ಘನತೆ ಉಂಟಾಗ್ತದೆ, ಗೌರವ ಉಂಟಾಗ್ತದೆ, ಸ್ತುತಿ ಸ್ತೋತ್ರಗಳು ಉಂಟಾಗ್ತವೆ. ಮತ್ತು ನಾವು ದೇವರ ವಾಕ್ಯದಲ್ಲಿ ನೋಡುವ ಹಾಗೆ, ಲೂಕನ ಸ್ವಾರ್ಥಿಯಲ್ಲಿ ನೋಡುವ ಹಾಗೆ 15ನೇ ಅಧ್ಯಾಯದಲ್ಲಿ ಒಬ್ಬ ಪಾಪಿ ದೇವರ ಕಡೆಗೆ ಮಾನಸಾಂತರ ಪಟ್ಟು ತಿರುಗಿಕೊಳ್ಳುವಾಗ ದೂತರಲ್ಲಿ ಬಹಳ ಸಂತೋಷ ಉಂಟಾಗ್ತದಂತೆ. ಪರಲೋಕದ ದೂತರು ಸಂತೋಷ ಪಡ್ತಾರೆ. ಯಾವಾಗ ಒಂದು ಆತ್ಮ ಅದು ನಶಿಸಿ ಹೋಗುವುದರ ಬದಲು ಕರ್ತನಾದ ಯೇಸು ಕ್ರಿಸ್ತರನ್ನ ನಂಬಿ ರಕ್ಷಣೆ ಹೊಂದಿ ದೇವರ ರಾಜ್ಯಕ್ಕೆ ಬಾಧ್ಯರಾಗುವಂತಹ ಒಂದು ಸ್ಥಿತಿಗೆ ಬಂದರೆ ಪರಲೋಕದಲ್ಲಿ ದೊಡ್ಡ ಸಂತೋಷ ಇರ್ತದೆ. ನೋಡ್ರಿ, ಎಂಥ ಒಂದು ಕಾರ್ಯ ನಾವು ಮಾಡುವಂತವರಾಗಿರ್ತೀವಿ. ಆದ ಕಾರಣ ನಾವು ಈ ಒಂದು ವಿಚಾರವನ್ನ ನಮ್ಮ ಜೀವನದಲ್ಲಿ ಯಾವಾಗಲೂ ನೆನಪಿಟ್ಕೊಂಡು, ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ, ದೇವರು ಅದ್ಭುತಗಳನ್ನು ಮಾಡ್ತಾನೆ, ದೇವರು ನಮಗ ಸದ್ಗಳನ್ನು ಕೊಡ್ತಾನೆ. ಮತ್ತು ನಮಗೆ ಕೊಟ್ಟಂತಹ ಆಯುಷ್ಯವನ್ನ ನಾವು ಯಾವ ರೀತಿಯಾಗಿ ಉಪಯೋಗಿಸಬೇಕು, ದೇವರ ಮಹಿಮೆಗಾಗಿ, ಆತ್ಮಗಳ ರಕ್ಷಣೆಗಾಗಿ ನಮ್ಮನ್ನ ನಾವು ಸಮರ್ಪಿಸಿಕೊಂಡು ಅದನ್ನ ಮಾಡುವುದಕ್ಕೆ ಒಂದಿಲ್ಲ ಒಂದು ರೀತಿಯಿಂದ ಡೂ ಇಟ್ ಎನಿವೇ. ಒಂದು ಟ್ರ್ಯಾಕ್ ಕೊಡಬಹುದು, ಸ್ವಾರ್ಥಿ ಹೇಳಬಹುದು, ಕರ್ತನಾದ ಯೇಸು ಕ್ರಿಸ್ತರ ಬಗ್ಗೆ ನಿಮ್ಮ ಅನುಭವ ಸಾಕ್ಷಿ ಹೇಳಬಹುದು, ನೀವು ಹೆಂಗ ರಕ್ಷಣೆ ಹೊಂದಿದ್ರಿ ಎಂಬುದನ್ನ ಅವ್ರಿಗೆ ತಿಳಿಸುವುದರ ಮೂಲಕ ನೀವು ಕರ್ತನಾದ ಯೇಸು ಕ್ರಿಸ್ತರ ಪರಿಚಯ ಅವರಿಗೆ ಮಾಡಿಕೊಡ್ಬಹುದು. ದೇರ್ ಆರ್ ಸೋ ಮೆನಿ ವೇಸ್. ಅವ್ರ ಸಲುವಾಗಿ ಪ್ರಾರ್ಥನೆ ಮಾಡಬಹುದು. ಅದನ್ನ ನೀವು ಕಂಡುಕೊಳ್ರಿ. ಮತ್ತು ಈ ಒಂದು ಸ್ವಾರ್ಥಿಯ ಸೇವೆಯಲ್ಲಿ ನಾವು ಹಿಂದೆ ಬೀಳುವುದು ಬೇಡ. ದೇವರು ಕೊಟ್ಟಂತಹ ಆಯುಷ್ಯ, ಸಮಯ, ಅದನ್ನ ದೇವರ ಮಹಿಮೆಗಾಗಿ ನಾವು ಉಪಯೋಗಿಸ್ಕೊಳ್ಳೋದಕ್ಕೆ ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡ್ಲಿ ಅಂತ ಹೇಳಿ ದೇವರಿಗೆ ಸ್ತೋತ್ರ ಹೇಳಿ ನಾನು ಪ್ರಾರ್ಥಿಸ್ತೇನೆ.